ಮೊದಲ ಸುದ್ದಿ ಒಂದು ವಿಶೇಷವಾದಂಥ ಸುದ್ದಿ ಇದೆ. ನಮ್ಮಲ್ಲಿ ಒಂದು ಮಾತಿದೆ, ತುಂಡು ಬಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ಅಂತ. ಜೀವನ ನಡೆಸೋದು ಅದಕ್ಕಾಗಿ ನಾವೆಲ್ಲ 3 ಹೊತ್ತು ಊಟ ಮಾಡೋದಕ್ಕೆ, ಮಾನ ಮರ್ಯಾದೆಯನ್ನು ಮುಚ್ಕೊಳ್ಳೋದಕ್ಕೆ ಒಂದು ಗೇಣು ಬಟ್ಟೆಗಾಗಿ ನಾವೆಲ್ಲ ಕೆಲಸ ಮಾಡೋದನ್ನು ನೋಡ್ತಾ ಇದ್ದೀವಿ. ಮೇಲೊಬ್ಬ ಸೂತ್ರಧಾರಿ ಇದ್ದಾನೆ, ನಾವೆಲ್ಲ ಪಾತ್ರಧಾರಿಗಳು ಕೂಡ ಅಂತ ನಾವು ಅನೇಕ ಬಾರಿ ಮಾತನಾಡ್ತಾ ಇರ್ತೀವಿ. ಆದರೆ ಈ ಪಾತ್ರಧಾರಿಗಳ ಪಾತ್ರ ಇರುತ್ತಲ್ಲ, ಅದು ಕೇವಲ ನೈಜ ಜೀವನಕ್ಕೆ ನಿಜವಾದ ಪಾತ್ರ ಇದ್ದರೆ ಓಕೆ, ಒಪ್ಕೊಳ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದರೆ, ನಕಲಿ ಪಾತ್ರಗಳೇ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೀವು ಅನೇಕ ವರ್ಷಗಳಿಂದ ನಕಲಿ ಜಾಲದ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆ ಆಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಅದು ಸರ್ಕಾರಿ ಕಚೇರಿಯಿಂದ ಹಿಡಿದು, ನಮಗೆ ಟ್ರೀಟ್ಮೆಂಟ್ ಕೊಡುವಂತಹ ನಕಲಿ ವೈದ್ಯನಿಂದ ಹಿಡಿದು, ನಕಲಿ ಪೊಲೀಸ್ ವ್ಯವಸ್ಥೆ, ನಕಲಿ ಕೋರ್ಟ್ಗಳು, ನಕಲಿ ವಕೀಲರು, ನಕಲಿ ರಾಯಭಾರಿ ಕಚೇರಿಗಳು, ನಕಲಿ ಟೋಲ್ ಪ್ಲಾಜಾಗಳು, ನಕಲಿ ಆಸ್ಪತ್ರೆಗಳು, ಎಲ್ಲವನ್ನೂ ಕೂಡ ನಕಲಿ 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 ಅಂತ ನೋಡ್ತಾ ಬಂದ್ವಿ. ಅದಕ್ಕೆ ಪುಷ್ಟಿ ಎನ್ನುವಂತೆ ಇತ್ತೀಚೆಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಮ್ಮದೇ ಬೆಂಗಳೂರಿನಲ್ಲಿ ಕಳೆದ 4-5 ದಿನಗಳ ಹಿಂದೆ ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸರು ಒಂದು ಪ್ರಕರಣವನ್ನು ಭೇದಿಸಿದ್ರು. ಕಳೆದ 3 ವರ್ಷಗಳಿಂದ ನಕಲಿಯಾಗಿ ನಾವು ನಿಮಗೆ ಜಾಬನ್ನು ಕೊಡಿಸ್ತೀವಿ ಅಂತ ಹಣವನ್ನು ಪೀಕ್ತಾ ಇದ್ದಂತಹ ಒಂದು ಜಾಲವನ್ನು ಪೊಲೀಸರು ಇದೀಗ ಪತ್ತೆ ಹಚ್ಚಿದ್ದಾರೆ. ಹಾಗಾದರೆ ನಕಲಿ ಪೊಲೀಸರು ಹೆಂಗಾಗಿದ್ರು, ನಕಲಿ ಟೋಲ್ ಪ್ಲಾಜಾ ಹೆಂಗಾಗಿತ್ತು, ನಕಲಿ ಸೈನ್ಯಾಧಿಕಾರಿ ಹೆಂಗಾಗಿದ್ದ, ಎಲ್ಲಕ್ಕಿಂತ ಹೆಚ್ಚಾಗಿ ನಕಲಿ ವಕೀಲನಾಗಿ, ನಕಲಿ ನ್ಯಾಯಾಧೀಶನಾಗಿ ಕೆಲವು ಪ್ರಕರಣಗಳಿಗೆ ನಾನು ನ್ಯಾಯ ಕೊಡ್ತೀನಿ ಅಂತ ಬಂದು ಹಣವನ್ನೂ ಕೂಡ ಪೀಕಿದಂತಹ ಉದಾಹರಣೆ ಆಗಿದೆ. ಹಾಗಾದರೆ ಹೆಂಗೆ ನಡೆಯುತ್ತೆ ನಕಲಿ ದಂಧೆ, ಏನೆಲ್ಲ ಬೆಳವಣಿಗೆಗಳಾಗಿತ್ತು? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ, ನಕಲಿ ದಂಧೆಯ ಕರಾಳ ಮುಖ. ಇಡೀ ದೇಶದಾದ್ಯಂತ ಇಂಥದ್ದೊಂದು ನಕಲಿ ಜಾಲದ ವ್ಯವಸ್ಥೆ ಸಂಪೂರ್ಣವಾಗಿ ತನ್ನ ಕದಂಬ ಬಾಹುಗಳನ್ನು ಚಾಚಿಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ಅದು ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ, ಇತ್ತ ಪಶ್ಚಿಮದಿಂದ ಪೂರ್ವದ ತನಕ ಎಲ್ಲ ಕಡೆಯೂ ಕೂಡ ನಕಲಿ ಜಾಲ ಇದೆ. ನಿಮಗೆ ಮದುವೆ ಹೆಣ್ಣು ಕೊಡಿಸೋದಕ್ಕೂ ನಕಲಿ ಜಾಲಗಳಿರೋದನ್ನು ನೋಡ್ತಾ ಇದ್ದೀವಿ. ಆ್ಯಕ್ಟಿಂಗ್ ಮಾಡ್ತಾರೆ, ಮದುವೆ ಆಗಬೇಕು, 2-3 ದಿನಗಳ ಕಾಲ ಅವನ ಜೊತೆ ನಾನು ಮದುವೆ ಆಗ್ತೀನಿ, ಲಕ್ಷ ಲಕ್ಷ ಹಣವನ್ನು ಪೀಕು ಹೋಗ್ತೀನಿ ಅಂತ. ನಮ್ಮದೇ ಕರ್ನಾಟಕದ ತುಮಕೂರಿನಲ್ಲಿ ಇತ್ತೀಚೆಗೆ ನಾವು ಒಂದು ಸುದ್ದಿಯನ್ನು ನೋಡಿದ್ವಿ. 3 ದಿನಗಳಿಗಾಗಿ ಒಬ್ಬ ಮಹಿಳೆ ಬಂದು ಮದುವೆ ಮಾಡಿಕೊಂಡಿದ್ಲು. ಅದಾದ ನಂತರ ಆ ಮನೆಯಲ್ಲಿದ್ದಂಥ ಬಂಗಾರ, ಹಣ ಎಲ್ಲವನ್ನೂ ಕೂಡ ಪೀಕ್ಕೊಂಡು ಹೋಗಿದ್ದ ನೋಡಿದ್ವಿ. ಪ್ರಕರಣ ದಾಖಲಾಯಿತು. ಅದೊಂದು ನಕಲಿ ಮದುವೆ. ಈ ನಕಲಿ ಮದುವೆ ಅಂತೇನೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ನಕಲಿಯಾಗಿ ನಟನೆ ಮಾಡೋದಕ್ಕೆ ಇವರ ಉದ್ದೇಶ ಏನು? ಅಲ್ಟಿಮೇಟ್ ಹಣವನ್ನು ಪೀಕೋದು ಉದ್ದೇಶ. ಇನ್ಯಾರನ್ನ ಬಳಕೆ ಮಾಡಿಕೊಂಡು, ಇನ್ಯಾರದ್ದೋ ಸಹಾಯವನ್ನು ತೆಗೆದುಕೊಂಡು ಬಡಪಾಯ ಜನರನ್ನ ವಂಚನೆ ಮಾಡುವಂತಹ ಪ್ರಕರಣಗಳು ಇಡೀ ದೇಶದಾದ್ಯಂತ ಆಗ್ತಾ ಇದೆ. ಈಗ ಜನರಿಗೆ ಒಂದು ಕೆಲಸ ಬೇಕು. ನಿರುದ್ಯೋಗದ ವಿಚಾರದಲ್ಲಿ ದೊಡ್ಡ ಮಟ್ಟದ ತಾಂಡವಾಡ್ತಾ ಇದೆ. ನಿರುದ್ಯೋಗ ಎನ್ನುವಂಥ ಅಸ್ತ್ರವನ್ನೇ ಬಳಕೆ ಮಾಡಿಕೊಂಡಂತಹ ಕೆಲವೊಂದಿಷ್ಟು ಕಂಪನಿಗಳು ಏನು ಮಾಡ್ತಾರೆ, ನಾವು ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತಾರೆ. ಯಾರೋ ಕೆಲವೊಂದಿಷ್ಟು ಜನ ನ್ಯಾಯಕ್ಕಾಗಿ ಅನೇಕ ವರ್ಷಗಳಿಂದ ಕೋರ್ಟ್ಗೆ ಅಲಿತಾ ಇರ್ತಾರೆ. ಅವ್ರು ಕೋರ್ಟ್ಗೆ ಅಲಿತಾ ಇರೋದನ್ನೇ ಇವರು ಬಂಡವಾಳ ಮಾಡ್ಕೊಳ್ತಾರೆ, ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಯಾರೋ ಕೆಲವೊಂದಿಷ್ಟು ಜನ ಅನಾರೋಗ್ಯದಿಂದ ಆಸ್ಪತ್ರೆಗೆ ಬಳಲ್ತಾ ಇರ್ತಾರೆ, ನಿಮ್ಗೆ ಆ ದವಾಖಾನೆಗೆ ಹೋದ್ರೆ ನಿಮ್ಗೆ ಹುಷಾರಾಗಲ್ಲ, ನಮ್ಮ ಕಡೆ ಬನ್ನಿ, ನಿಮ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದರ ಬಂಡವಾಳವಾಗಿ ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ. ಇನ್ಯಾರೋ ಒಬ್ಬ ವ್ಯಕ್ತಿ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ, ನಾ ಫೇಲ್ ಆಗಿದ್ದೀನಿ ಅಂತ ಮನೆಯವ್ರಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ತನ್ನದೇ ಆದಂಥ ಒಂದು ಸೇನಾ ಕಮಾಂಡರ್ ಹುದ್ದೆಯನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ನಾನು ನೋಡಿ ಚಿಕ್ಕ ವಯಸ್ಸಿನಲ್ಲಿ ಸೇನಾ ಕಮಾಂಡರ್ ಆಗಿಬಿಟ್ಟಿದ್ದೀನಿ ಅಂತ ಜಂಬವನ್ನು ಕೊಚ್ಚಿಕೊಳ್ಳೋ ಪ್ರಯತ್ನ. ಇನ್ಯಾರತ್ತೋ ಒಬ್ಬ ವ್ಯಕ್ತಿ ಬರ್ತಾನೆ, ಇಲ್ಲ ನಾನು IAS ಆಫೀಸರ್ ಇದ್ದೀನಿ ಅಂತ, IAS ಆಫೀಸರ್ ಇದ್ದೀನಿ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಕಾರ್ನಲ್ಲಿ ಓಡಾಡುವ ಪ್ರಯತ್ನವನ್ನು ಮಾಡ್ತಾನೆ. ಅದನ್ನೆಲ್ಲವನ್ನ ಅನೇಕ ಪೊಲೀಸ್ ಇಲಾಖೆಗಳು, ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಪತ್ತೆ ಹಚ್ಚುವ ಪ್ರಯತ್ನ ಮಾಡಿದೆ. ಇದರರ್ಥ ನಮ್ಮ ವ್ಯವಸ್ಥೆಯಲ್ಲಿ ಈ ನಕಲಿ ಮತ್ತು ಅಸಲಿ ಅನ್ನುವಂಥದ್ದು ಹೆಂಗೆ ಅವ್ಯಾಹಿತವಾಗಿ ಹೊಕ್ಕಾಗ್ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಏನೇನಾಯಿತು, ಎಲ್ಲೆಲ್ಲಿ ಏನೇನಾಗಿತ್ತು, ಎಲ್ಲದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡೋಣ. ಬೆಂಗಳೂರಿನಲ್ಲಿ ಜಾಬ್ ವಂಚನೆಯ ಜಾಲ. ನಾನು ಅವಾಗಲೇ ಹೇಳಿದೆ, ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸರು ಕಳೆದ 3 ವರ್ಷದಿಂದ ಹೀಗೆ ವಂಚನೆ ಮಾಡ್ತಾ ಇದ್ದಂತಹ ಒಂದು MNC ಕಂಪನಿಯಲ್ಲಿ ನಾವು ನಿಮಗೆ ಕೆಲಸ ಕೊಡ್ತೀವಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡ್ತಾ ಇದ್ದಂತಹ ಟೀಮ್ ಅದು. ಆ ಟೀಮನ್ನು ಇದೀಗ ಪೊಲೀಸರು ಪತ್ತೆ ಹಚ್ಚಿದ್ರು. ಪೊಲೀಸರು ಪತ್ತೆ ಹಚ್ಚೋದಕ್ಕಿಂತ ಯಾವ ನಿರುದ್ಯೋಗಿ ಯುವಕ ಇದರಿಂದ ಅನ್ಯಾಯಕ್ಕೊಳಗಾಗಿದ್ನಲ್ಲ ಅವರೆಲ್ಲರೂ ಕೂಡ ಹೋಗಿ ಪ್ರಕರಣವನ್ನು ದಾಖಲು ಮಾಡಿದರು.
ಪ್ರಕರಣವನ್ನು ದಾಖಲು ಮಾಡಿದ ನಂತರ ಈ ಎಲ್ಲ ವ್ಯವಸ್ಥೆಯು ಕೂಡ ಹೊರಗೆ ಬಂದಿದ್ದನ್ನು ನೋಡ್ತಾ ಇದ್ದೀವಿ. 3,000 ರೂಪಾಯಿ ಲೂಟಿ ಮಾಡ್ತಾ ಇದ್ರಿ ಇವರು. ನಿಮಗೆ ಈ ಜಾಬಿನ ವಿಚಾರದಲ್ಲಿ ಒಂದು 3-4 ರೀತಿಯಲ್ಲಿ ಮೋಸ ಆಗುತ್ತೆ. ಮೊದಲ ಹಂತದಲ್ಲಿ ಏನು ಮಾಡ್ತಾರೆ, ಇಲ್ಲ ನಾನು MNCಗೆ ನೇಮಕಾತಿ ಮಾಡಿಸ್ತೀನಿ, ಸಾಫ್ಟ್ವೇರ್ ಕಂಪನಿಗಳೆಲ್ಲ ಕಳಿಸ್ತೀನಿ ಅಂತ ಹೇಳಿ ಅವರೆಲ್ಲ ಮಾಡ್ತಾರೆ. ಒಬ್ಬೊಬ್ಬರಿಂದ 2,000 3,000 ರೂಪಾಯಿ ಹಣ ವಸೂಲಿ ಮಾಡ್ತಾರೆ. ಪರೀಕ್ಷೆ ಬರೀಬೇಕು, ಪರೀಕ್ಷೆ ಆದ ನಂತರ ನಿಮಗೆ ಆರ್ಡರ್ ಕಾಫಿ ಕೊಡ್ತೀವಿ, ಎಲ್ಲವೂ ಕೂಡ ಕೊಡ್ತೀವಿ ಅಂತ ಇತ್ಯಾದಿ ಹೇಳ್ತಾರೆ. ಒಂದು 2-3 ಸಾವಿರ ರೂಪಾಯಿ ನಮಗೊಂದು ಕೆಲಸ ಸಿಗುತ್ತಲ್ಲ ಅಂತ ನಿರುದ್ಯೋಗದಲ್ಲಿ ದೊಡ್ಡ ಮಟ್ಟದ ಹಿಂಸೆಯನ್ನು ಅನುಭವಿಸ್ಬಿಟ್ಟಿರ್ತಾನಂತ. 3,000 ಹೋದ್ರೂ ಪರವಾಗಿಲ್ಲ ಅಂತ ಹಣ ಕೊಟ್ಟ. ಅದಾದ ನಂತರ ಏನಾಯಿತು, ನೌಕರಿ ಇಲ್ಲ. ಇದು ಒಂದು ಥರ ಆಗುತ್ತೆ. ಅದೇ ರೀತಿಯಾಗಿ ಈ ವೈಟ್ ಫೀಲ್ಡ್ ಪ್ರಕರಣದಲ್ಲೂ ಕೂಡ ಹಾಗೆ ಆಯಿತು. ಎರಡನೇ ಪ್ರಕರಣ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನಾವು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ನಮ್ಮದೇ ಜೀ ಕನ್ನಡ ನ್ಯೂಸ್ನಲ್ಲಿ ಇತ್ತೀಚೆಗೆ ಒಂದು ಸುದ್ದಿ ಹೋಯಿತು. ಕೋರ್ಟ್ನಲ್ಲಿ ಕೆಲಸ ಕೊಡ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಇಸ್ಕೊಂಡು, ಕೋರ್ಟ್ನಲ್ಲಿ ಕೆಲಸವೂ ಇಲ್ಲ ಇದ್ದಾಗ ಕೋಟ್ಯಾಂತರ ರೂಪಾಯಿ ಹಣವೂ ಕೂಡ ಇಲ್ಲದೇ ಇದ್ದಂಥ ಮೋಸಕ್ಕೊಳಗಾದಂಥ ಸುದ್ದಿಯನ್ನು ನಮ್ಮದೇ ಜೀ ಕನ್ನಡದಲ್ಲಿ ನೀವೆಲ್ಲ ನೋಡಿದ್ರಿ. ಇಂಥದ್ದೊಂದು ವ್ಯವಸ್ಥಿತವಾದಂಥ ಜಾಲ ಇದೆ. ನಾವು ಕೋರ್ಟಲ್ಲಿ ಕೆಲಸ ಕೊಡಿಸ್ತೀವಿ, SDA FD ಆಗಿ ಮಾಡ್ತೀವಿ, ಬೇರೆ ಬೇರೆ ಇಲಾಖೆಯೆಲ್ಲ ನಮಗೆ ಗೊತ್ತಿದ್ದಾರೆ, ಟ್ರಾನ್ಸ್ಫರ್ ಮಾಡುವಂಥ ಅಧಿಕಾರಿಗಳ ನಮಗೆ ಗೊತ್ತಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಕೆಲವೊಂದಿಷ್ಟು ಫೋಟೋ ಇಟ್ಕೊಂಡಿರ್ತಾರೆ ಅವರೆಲ್ಲ. ನೋಡಿ, ಈ ಮಿನಿಸ್ಟರ್ ಜೊತೆ ನಾನಿದ್ದೀನಿ, ಈ ಮಿನಿಸ್ಟರ್ಗೆ ಹೇಳಿದ್ರೆ ಕೆಲಸ ಆಗ್ಬಿಡುತ್ತೆ, ನಿಮ್ಗೇನು ಬೇಕು ವ್ಯವಸ್ಥೆ ಎಲ್ಲವನ್ನು ನಾನು ಮಾಡ್ತೀನಿ ಅಂತ ಟ್ರಾನ್ಸ್ಫರ್ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಅಥವಾ ಕೆಲಸ ಕೊಡಿಸ್ತೀನಿ ಅಂತ ಈ ರೀತಿಯಾಗಿ ಹಣ ಪೀಕೋ ಪ್ರಯತ್ನ. ಎರಡನೇ ಭಾಗ. ಮೂರನೇ ಭಾಗ ಬೆಂಗಳೂರಿನಲ್ಲಿ ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ, ನೀವು ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಕೆಲಸ ಅಂತ ಬೀದಿಗಳಲ್ಲೆಲ್ಲ ಸ್ಟಿಕ್ಕರ್ ಅಂಟಿಸಿರ್ತಾರೆ ಅವರು. ಈ ರಸ್ತೆಗಳಲ್ಲೆಲ್ಲ ಸ್ಟಿಕ್ಕರ್, ವರ್ಕ್ ಫ್ರಮ್ ಹೋಮ್, ದಿನಕ್ಕೆ 2,000 ಗಳಿಸಬಹುದು, ತಿಂಗಳಿಗೆ 30,000 ಗಳಿಸಬಹುದು, 60,000, ಮನೆಯಲ್ಲಿ ಕುಳಿತಲ್ಲೇ ಸಂಪಾದನೆ ಅಂತ ಅಟ್ರಾಕ್ಟಿವ್ ಆಗಿ ಬರಹ ಬರೆದಿರ್ತಾರೆ. ಕೆಲವೊಂದಿಷ್ಟು ಕೂಡಲೇ ಸಂಪರ್ಕಿಸಿ, ಕೆಲವೊಂದಿಷ್ಟು ಜನರಿಗೆ ಮಾತ್ರ ಮೀಸಲು ಸೀಟುಗಳಂತೆಲ್ಲ ಬರೀತಾರೆ. ಪಾಪ ನಿರುದ್ಯೋಗದ ಸಮಸ್ಯೆ, ಕೆಲಸ ಸಿಗಬೇಕು ಅನ್ನುವಂಥ ಆಶಯ. ಹೀಗಾಗಿ ಒಂದು 2,000 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ನಂಬರಿಗೆ ಕರೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇವರಿಂದ ಹಣವನ್ನು ಪೀಕನೆ ಮಾಡ್ತಾರೆ. ಹಣ ಪೀಕಿದ ನಂತರ ಇವರಿಗೆ ಕೆಲಸವೂ ಇಲ್ಲ, ಯಾವ ಸಂಪರ್ಕವೂ ಇಲ್ಲ, ಅವರ ಗಂಟು ಮುಟ್ಟು ಕಟ್ಕೊಂಡು ಅವ್ರು ಹೋಗೋ ಪ್ರಯತ್ನ ಆಗುತ್ತೆ. ಈ ರೀತಿಯಾಗಿ ವ್ಯವಸ್ಥಿತವಾದಂತಹ ಜಾಲ ಆಗ್ತಾ ಇತ್ತು. ಈ ಪ್ರಕರಣದಲ್ಲಿ ನಾನು ವೈಟ್ ಫೀಲ್ಡ್ ಪ್ರಕರಣ ಹೇಳಿದ್ನಲ್ಲ, ಪವನ್ ಗೋಪಾಲ್ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನೆಲ್ಲ ಬಂಧನ ಮಾಡಿದ್ರು. ಅಂದರೆ 3 ವರ್ಷದಿಂದ ಇವರೆಲ್ಲ ನಡೆಸ್ತಾ ಇದ್ರು. ಒಂದು ಇನ್ಫೋಸ್ಕ್ವೇರ್ ಗ್ಲೋಬಲ್ ಸೊಲ್ಯೂಷನ್ ಎನ್ನುವಂಥ ಒಂದು ಕಂಪನಿಯನ್ನು ಶುರು ಮಾಡಿದ್ರಂತೆ ಇವರು. ಗ್ಲೋಬಲ್ ಸೊಲ್ಯೂಷನ್ ಅಂತ. ಇದರರ್ಥ ಏನು, ಈಗ ನಾವು ಅನೇಕ ಬಾರಿ ಅನೇಕ ಕಡೆ ಎಲ್ಲ ನೋಡಿರ್ತೀವಿ, ನಾವು ನಿಮಗೆ ನೇಮಕಾತಿ ಕೇಂದ್ರಗಳು ಅಂತ. ಈ ನೇಮಕಾತಿ ಕೇಂದ್ರಗಳ ಮುಖಾಂತರ ನಿಮಗೆ ಉದ್ಯೋಗ ಕೊಡಿಸ್ತೀವಿ ಅಂತ. ಈ ಪವನ್ ಅಂತ ನಾನು ಹೇಳಿದ್ನೆ, ಅವರದ್ದೂ ಕೂಡ ಜಾಲ. ನೀವು ಅವ್ರ ಆಫೀಸನ್ನು ನೋಡಿಬಿಟ್ರೆ ಥೇಟ್ MNC ಆಫೀಸ್ ಥರ ಕಾಣಿಸುತ್ತದು. ಯಾರೋ ಒಂದಿಷ್ಟು ಜನ ಬಂದಿರ್ತಾರೆ, ಯಾರೋ ಒಂದಿಷ್ಟು ಜನ ಸ್ಟಾಫ್ ಇರ್ತಾರೆ, ಯಾರದೋ ಕಡೆ ಪರೀಕ್ಷೆ ಬರೆಸ್ತಾ ಇರ್ತಾರೆ. ಹಿಂಗೆ ಆಯಿತು. ಒಬ್ಬ ವ್ಯಕ್ತಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ VTUನ ಒಬ್ಬ ವಿದ್ಯಾರ್ಥಿ, ಅವ್ರಿಗೂ ಒಂದು 3,000 ರೂಪಾಯಿ ಹಣ ಕೊಟ್ಟು ಪರೀಕ್ಷೆ ಬರೆದು ಹೋದ ಆತನ ಒಂದು ಮೇಲೇನೋ ಹೋಯ್ತಂತೆ, ನೀವು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಿ, ಪಾಸ್ ಆಗಿಲ್ಲ ಅಂತ. ಆ ವ್ಯಕ್ತಿ ವಾಪಸ್ ಈ ಕೇಂದ್ರಕ್ಕೆ ಬರ್ತಾನಂತ, ವೈಟ್ ಫೀಲ್ಡ್ನಲ್ಲಿದ್ದಂಥ ಈ ಕೇಂದ್ರಕ್ಕೆ ಬರ್ತಾನೆ. ಇಲ್ಲ, ನಾನು ಫೇಲ್ ಆಗಿದ್ದೀನಿ, ಮತ್ತೊಮ್ಮೆ ನಾನು ಪರೀಕ್ಷೆ ಬರೀತೀನಿ ಅಂತ. ಇಲ್ಲ, ನಿನ್ನ ಪರೀಕ್ಷೆನೇ ಇಲ್ಲ, ಏನಿಲ್ಲ, ಮತ್ತು ನನಗೆ ಕೆಲಸ ಬೇಕು ಸ್ವಾಮಿ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆ ವಿದ್ಯಾರ್ಥಿ ಫೈನಲ್ ಇಯರ್ ವಿದ್ಯಾರ್ಥಿ, ಆ ವ್ಯಕ್ತಿ ಕೇಳ್ತಾನಂತ ಈ ಪವನ್ ಆ್ಯಂಡ್ ಟೀಮ್ಗೆಲ್ಲ. ಇಲ್ಲ ಕೆಲಸ ಎಲ್ಲ ಸಿಗಲ್ಲ ಅಂತ ಆತನ ಮೇಲೆ ದಬ್ಬಾಳಿಕೆ ಹಾಕುವ ಪ್ರಯತ್ನ ಮಾಡಿದರು. ಹೇಗೆ VTUನ ವಿದ್ಯಾರ್ಥಿ ಅನ್ಯಾಯಕ್ಕೊಳಗಾಗಿದ್ನಲ್ಲ, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಯುವತಿಯರು ಕೂಡ ಅಲ್ಲಿ ಅನ್ಯಾಯಕ್ಕೊಳಗಾಗಿ ಅಲ್ಲಿ ನ್ಯಾಯ ಕೇಳೋದಕ್ಕೆ ಬಂದಿದ್ರು. ನಮ್ದೇನಾಯ್ತು ಕತೆ ಅಂತ ಕೇಳೋದಕ್ಕೆ ಬಂದಿದ್ರು. ಎಲ್ಲರೂ ಕೂಡ ಒಟ್ಟಾದ್ರವತ್ತು. ಹೀಗೆ ನಾವೆಲ್ಲ ಮೋಸ ಹೋಗ್ತಾ ಇದ್ದೀವಿ. ನಮ್ಮಿಂದ ಹಣವನ್ನು 3,000 ರೂಪಾಯಿ ಇವ್ರು ಪೀಕ್ ನೀವು ಒಬ್ಬರಿಂದ 3,000 ರೂಪಾಯಿ ಅಂತ ಹೇಳಿದ್ರೆ 10 ಮಂದಿ ತೆಗೆದುಕೊಂಡ್ರೆ ಎಷ್ಟಾಯ್ತು ಹಣ? ಲಕ್ಷಾಂತರ ರೂಪಾಯಿ ಹಣ ಮಾಡ್ತಾರೆ ಇವರು. ದಿನಕ್ಕೆ 3 ಜನ ಎಕ್ಸಾಮ್ ಬಂದು ಬರೋದಾದ್ರೂ ಕೂಡ 10,000 ರೂಪಾಯಿ ಅರ್ನಿಂಗ್ ಇವ್ರದೆಲ್ಲ. ಒಂದು ಯಾವುದೋ ಒಂದು ಕಟ್ಟಡವನ್ನು ಬಾಡಿಗೆ ತೆಗೆದುಕೊಳ್ಳೋದು, ಒಂದು ಸೆಟಪ್ ಮಾಡೋದು, ಆ ಸೆಟಪ್ನ ಮುಖಾಂತರ ಈ ನಿರುದ್ಯೋಗ ಸಮಸ್ಯೆ ಅನ್ನೋದನ್ನು ಬಳಕೆ ಮಾಡ್ಕೊಂಡು ಉದ್ಯೋಗ ಕೊಡಿಸ್ತೀವಿ ಅಂತ ಆಮಿಷ ತೋಡೋದು. ಇದು ಕೇವಲ ಇಷ್ಟು ದಿನಗಳ ಕಾಲ ನಮ್ದೆಲ್ಲ ಆಲೋಚನೆ ಏನಿತ್ತು, ವಿಧಾನಸೌಧದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಜನ ನಿಂತಿರ್ತಾರೆ, ಅವ್ರದ್ದಿಂಥದ್ದೇ ದಂಧೆ ಇರುತ್ತೆ, ಇತ್ಯಾದಿ ನಾವೆಲ್ಲ ಮಾತನಾಡ್ತಾ ಇದ್ವಿ. ವ್ಯವಹಿತವಾಗಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇತ್ತು, ಇತ್ಯಾದಿ ಮಾತನಾಡ್ತಾ ಇದ್ವಿ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ಇವತ್ತು ಖಾಸಗಿ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ ಈ ಪರಿಸ್ಥಿತಿ. ಖಾಸಗಿ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ. ಯಾಕಂದರೆ ನಿರುದ್ಯೋಗ ಅನ್ನುವಂಥ ತಾಂಡವ ಆಡ್ತಾ ಇದೆ. ಕೆಲಸ ಬೇಕು ಅಂತ ಜನ, ಯುವಕರೆಲ್ಲ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಆ ನಿರುದ್ಯೋಗ ಅನ್ನುವಂಥ ಸಮಸ್ಯೆಯನ್ನು ಇವರು ಬಳಕೆ ಮಾಡಿಕೊಂಡು ಹಣವನ್ನು ಪೀಕ್ತಾ ಇರುವಂತಹ ಘಟನೆ ಇದು. ಬೆಂಗಳೂರು ಮಾತ್ರವಲ್ಲ, ಮುಂಬೈ, ಪುಣೆ, ತಮಿಳುನಾಡು, ಚೆನ್ನೈ, ಆಂಧ್ರ ಪ್ರದೇಶ, ದೇಶದ ಎಲ್ಲ ಭಾಗಗಳಲ್ಲಿ ನಡೀತಾ ಇದೆ. ಇಂಥದ್ದೊಂದು ನಕಲಿ ಜಾಲ ವ್ಯವಸ್ಥೆ ಇದೆ. ಇದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಇದು ಮೊದಲ ಘಟನೆ. ಎರಡನೇ ಘಟನೆ ಆಶ್ಚರ್ಯಕರ ಘಟನೆ. ವ್ಯಕ್ತಿಯೊಬ್ಬರ ಜೀವದ ಜೊತೆಗೆ ಚೆಲ್ಲಾಟವಾಡುವಂತಹ ಘಟನೆ ಇವೆಲ್ಲ. ಈ ಪ್ಲಾಸ್ಮಾದಲ್ಲಿ ನಕಲಿ ವ್ಯವಸ್ಥೆಗಳನ್ನು ಬಳಕೆ ಮಾಡಿಕೊಂಡು ಶುಗರ್ ನೀರು ಹಾಕೋದಂತೆ, ಅದಾದ ನಂತರ ಸಲೈನ್ ನೀರು ಹಾಕೋದಂತೆ, ಎಣ್ಣೆಗಳನ್ನು ಬಳಕೆ ಮಾಡೋದಂತೆ, ಅದನ್ನು ಬಳಕೆ ಮಾಡಿಕೊಂಡು
ನಕಲಿ ಪ್ಲಾಸ್ಮಾವನ್ನು ಕಂಪನಿಗಳಿಗೆ ಕಳಿಸೋದು ಅಥವಾ ಫಾರ್ಮಾ ಕಂಪನಿಗಳಿಗೆ ಕಳಿಸೋದು, ಅಸಲಿ ಇದ್ದಿದ್ದನ್ನು ಇವರು ಮಾರಾಟ ಮಾಡುವಂತಹ ಒಂದು ಜಾಲ ಇದು. ಎಲ್ಲಿ ಪತ್ತೆ ಆಯಿತು? ಮಹಾರಾಷ್ಟ್ರದಲ್ಲಿ ಪತ್ತೆ ಆಗಿರುವಂತಹ ಜಾಲ ಇದು. ಹೆಂಗಾಯಿತು ಘಟನೆ ಅಂತ ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಹಮದಾಬಾದ್ನಲ್ಲಿ ಈ ಘಟನೆ ಸಂಭವಿಸಿದೆ. ಅಹಮದಾಬಾದ್ನಲ್ಲಿ ರಕ್ತದ ಪ್ಲಾಸ್ಮಾವನ್ನು ಕದ್ದು ಅದರ ಬದಲಿಗೆ ಉಪ್ಪು ನೀರು ಮತ್ತು ಸಲಾಯಿನ್ ನಾವೇನು ಕರಿತೀವಿ, ಆ ಸಲಾಯಿನ್ ನೀರನ್ನು ಮತ್ತು ಎಣ್ಣೆಯನ್ನು ಬಳಕೆ ಮಾಡಿಕೊಂಡು ಇದನ್ನು ಮೋಸ ಮಾಡ್ತಾ ಇದ್ದಂತಹ ಒಂದು ಜಾಲ ಇದು. ಇದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಯಾವ ವ್ಯಕ್ತಿ? ಅವರೊಂದು 60% ಉಪ್ಪು ನೀರು ಹಾಕ್ತಿದ್ದಂತೆ, ಒಂದು 40% ಅವಧಿ ಮುಗಿದಿದ್ದಂತಹ ಪ್ಲಾಸ್ಮಾವನ್ನು ಅಳಕೆ ಮಿಕ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರಂತೆ. ಅಂದರೆ ನಿಮಗೆ ಅದರಲ್ಲಿದ್ದಂತಹ ಅಸಲಿ ಇದ್ದಂತಹ ಫ್ಯೂರ್ ಇದ್ದಂಥ ಪ್ಲಾಸ್ಮಾವನ್ನು ತೆಗೆದು 60% ಉಪ್ಪಿನ ನೀರು, 40% ಅವಧಿ ಮುಗಿದಿದ್ದಂತಹ ಪ್ಲಾಸ್ಮಾವನ್ನೆಲ್ಲ ಬಳಕೆ ಮಾಡ್ತಾ ಇದ್ರು. ಇದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಹೆಸರು ಏನಂತೇಳಿ ದಿನೇಶ್ ಅಂತ. ಆ ದಿನೇಶ್ ಅನ್ನುವಂಥ ವ್ಯಕ್ತಿ, ದಿನೇಶ್ ಬಾಯಿ ಚೌಧರಿ ಅಂತ ಕರೀತಾರೆ ಅದನ್ನು. ಆ ವ್ಯಕ್ತಿ ಹಿಂದೆ ಏನು ಮಾಡ್ತಾ ಇದ್ದ, ಒಂದು ಪ್ಲಾಸ್ಮಾ ಕಂಪ್ನಿಯಲ್ಲಿ, ಅಂದರೆ ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯಲ್ಲಿ ಪ್ಲಾಸ್ಮಾ ಕಲೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಒಂದು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ದ. ಆತನಿಗೆ ಗೊತ್ತಿತ್ತು ಪ್ಲಾಸ್ಮಾ ಹೆಂಗೆ ಕಲೆಕ್ಟ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಅದನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಎಲ್ಲಿ ಸಾಗಾಟ ಮಾಡಬೇಕು ಎಲ್ಲ ಗೊತ್ತಿತ್ತು. ಅವನಿಗೊಂದು ಆಲೋಚನೆ ಬಂತಂತೆ, ನಾ ಅನೇಕ ವರ್ಷಗಳಿಂದ ಇಲ್ಲಿ ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅನೇಕ ವರ್ಷಗಳಿಂದ ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ, ಏಕಾಏಕಿಯಾಗಿ ನಾನು ಕೋಟ್ಯಾಧಿಪತಿ ಆಗಬೇಕು ಅಂಥೇಳಿ ಈ ದಿನೇಶ್ಗೆ ಒಂದು ದೊಡ್ಡ ಮಟ್ಟದ ಆಶಯ ಬಂದುಬಿಡುತ್ತೆ. ಆ ವ್ಯಕ್ತಿ ಏನು ಮಾಡುತ್ತಾನೆ, ಇದನ್ನೇ ಪ್ಲಾಸ್ಮಾ ವಿಚಾರದಲ್ಲಿ ನಾನೇನೋ ಕಳ್ಳಾಟ ಆಡಬೇಕು ಅಂತೇಳಿ ಒಂದು ತಂಡವನ್ನು ರಚನೆ ಮಾಡ್ತಾನೆ. ಅದರಲ್ಲಿ ದಿನೇಶ್ನ ಪಾತ್ರ ಏನಿರುತ್ತೆ, ಈ ಪ್ಲಾಸ್ಮಾ ಸಾಗಿಸುವಂಥ ವಾಹನಗಳೇನಿರುತ್ತಲ್ಲ, ಆ ಎಲ್ಲ ವಾಹನಗಳ ಮಾಹಿತಿಯನ್ನು ಪತ್ತೆ ಹಚ್ಚೋದು, ಅವುಗಳನ್ನು ಅಲ್ಲಿ ಕದ್ದು ಅದಾದ ನಂತರ ಅವುಗಳನ್ನು ಬೇರೆ ಕಡೆ ಹೆಂಗೆ ಸಾಗಾಟ ಮಾಡಬೇಕು ಅನ್ನೋದು ದಿನೇಶ್ನ ಕೆಲಸ. ಇದರಲ್ಲಿ ಒಬ್ಬ ಅಜಯ್ ಕರಂಗಿಯ ಅಂತ, ಈ ಅಹಮದಾಬಾದನ ಸುತ್ತಮುತ್ತ ಅದು ಸನಂದ್ ಆಗಿರ್ಬೋದು, ಚಂಗೋದರ್ ಆಗಿರ್ಬೋದು, ಈ ಕೈಗಾರಿಕಾ ಪ್ರದೇಶ ಏನಿರುತ್ತೆ ಅಲ್ಲಿ ಯಾವ್ಯಾವ ಗಾಡಿಗಳು ಹೋಗ್ತಾ ಇರುತ್ತಲ್ಲ ಅವೆಲ್ಲವನ್ನೂ ಕೂಡ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು, ಅವುಗಳ ಮೇಲೆ ಕಣ್ಣಿಡುವ ಪ್ರಯತ್ನ ಇವರಿಬ್ಬರ ಕೆಲಸ ಆಯಿತು. ಮೂರನೇ ಒಬ್ಬ ವ್ಯಕ್ತಿ ಜಗನ್ನಾಥ್ ರಾಥೋಡ್ ಮತ್ತು ಶ್ರವಣ್ ಸಿಂಗ್ ಅಂತ. ಇವರ್ಯಾರು? ಡ್ರೈವರ್. ಯಾರು ಡ್ರೈವರು? ಈ ಲಾರಿಗಳ ಡ್ರೈವರು. ಇವರ ಶಾಮೀಲತನವೂ ಕೂಡ ಇತ್ತು. ಹೆಂಗಾಗ್ತಿತ್ತು ಘಟನೆ? ಬೇರೆ ಬೇರೆ ಪ್ರದೇಶಕ್ಕೆ ಪ್ಲಾಸ್ಮಾ ಹೋಗ್ತಿತ್ತಲ್ಲ, ಅದನ್ನು ತಡೆ ಹಿಡಿತಿದ್ರು ಇವರು. ತಡೆ ಹಿಡಿದು ಈ ಡ್ರೈವರ್ಗಳ ಸಹಾಯದ ಮುಖಾಂತರ ಅಸಲಿ ಮತ್ತು ನಕಲಿಯನ್ನು ಬೇರ್ಪಡಿಸಿ ಅದನ್ನು ನಕಲಿಯನ್ನು ಕಳಿಸೋ ಪ್ರಯತ್ನವನ್ನು ಮಾಡ್ತಿದ್ರು. ಕೆಲವೊಂದಿಷ್ಟು ದಿನ ಎಲ್ಲ ನಡೀತಿದ್ದು. ಸೀಲಿಂಗ್ ಮಾಡ್ತಿದ್ರು, ಸೀಲ್ ಹಾಕ್ತಾ ಇದ್ರು, ಪ್ಯಾಕ್ ಮಾಡಲಾಗ್ತಾ ಇತ್ತು, ಎಲ್ಲವೂ ಕೂಡ ಆಗ್ತಾ ಇತ್ತು. ಇದಾದ ನಂತರ ಅಹಮದಾಬಾದ್ನ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಜೀವರಕ್ಷಕ ಮದ್ದನ್ನೆಲ್ಲ ತಯಾರು ಮಾಡ್ತಾ ಇತ್ತು. ಅದು ಹಾಗೆ ತಯಾರು ಮಾಡಿದಾಗ ಅಮೇರಿಕಾದ ಒಂದು ಇಲಾಖೆ ಏನು ಮಾಡಿಬಿಡುತ್ತೆ, ಅದನ್ನು ತಿರಸ್ಕಾರ ಮಾಡುತ್ತೆ. ಇದರಲ್ಲಿ ಪ್ಯೂರ್ ಆದಂಥ ಪ್ಲಾಸ್ಮಾ ಇಲ್ಲ ಅಂತ. ಈ ಪ್ಯೂರ್ ಆದಂತಹ ಪ್ಲಾಸ್ಮಾ ಇಲ್ಲ ಅಂತ ಅಮೆರಿಕಾದ ಒಂದು ಇಲಾಖೆ ಇದನ್ನು ತಿರಸ್ಕಾರ ಮಾಡಿದ ನಂತರ ಹೀಗೆ ಆಗ್ತಾ ಇದೆ ಅನ್ನುವಂಥ ಎಲ್ಲ ಬೆಳವಣಿಗೆಗಳು ಒತ್ತಾಗೋದಕ್ಕೆ ಶುರುವಾಗುತ್ತೆ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಅಸಲಿ ಇದ್ದಿದ್ದನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಿದ್ರು? ನಕಲಿ ಇದ್ದಿದ್ದನ್ನು ಕಂಪನಿ ಕೊಡ್ತಿದ್ರು, ಅಸಲಿ ಇದ್ದಿದ್ದನ್ನು ಇವರು ಪೂರೈಕೆ ಮಾಡ್ತಾ ಇದ್ರು. ಹೀಗೆ ಪೂರೈಕೆ ಮಾಡುವ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸುವಂತಹ ಜಾಲಕ್ಕೆ ಅಹಮದಾಬಾದ್ನಲ್ಲಿ ಈ ತಂಡ ಎಲ್ಲ ಹೋಗ್ತಾ ಇತ್ತು. USFDA ಎನ್ನುವಂಥ ಅಮೆರಿಕಾದ ಒಂದು ಇಲಾಖೆ ಇದನ್ನೆಲ್ಲವನ್ನು ಕೂಡ ಬಯಲಿಗೆಳೆತು. ಅದಾದ ನಂತರ ಇವರನ್ನು ಬಂಧಿಸುವ ಪ್ರಯತ್ನ ಆಗಿದೆ. 7 ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಕಲಿ ಆಸ್ಪತ್ರೆ ಯೂಟ್ಯೂಬ್ ನೋಡಿ ಶಸ್ತ್ರಚಿಕಿತ್ಸೆ ಮಾಡಿರೋ ಘಟನೆ. ಇದು ಅಹಮದಾಬಾದ್ನ ಘಟನೆ. ಅದಾದ ನಂತರ ಒಂದು ನಕಲಿ ಆಸ್ಪತ್ರೆ. ಈಗ ನಮ್ಮಲ್ಲಿ ಹಳ್ಳಿಗಳಲ್ಲಿ ಒಬ್ಬರ RMP ಡಾಕ್ಟರ್ ಯಾರೋ ಇರ್ತಾರೆ, ಅವ್ರದ್ದು MBBS ಮುಗಿದಿರಲ್ಲ, BMS ಮುಗಿದಿರಲ್ಲ, ಯಾವುದೇ ವೈದ್ಯಕೀಯ ಕೋರ್ಸ್ ಮುಗಿದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದನ್ನು ನೋಡಿದ್ದೀವಿ ನಾವು. ಆದರೆ ಇಲ್ಲೊಂದು ನಕಲಿ ಆಸ್ಪತ್ರೆ, ಆ ವ್ಯಕ್ತಿಗೆ ಈ MBBS ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ AAEE ಅನ್ನೋದು ಕೂಡ ಗೊತ್ತಿಲ್ಲ, ಗಂಧಗಾಳಿ ಗೊತ್ತಿಲ್ಲದಂಥ ವ್ಯಕ್ತಿ. ಗಂಧಗಾಳಿ ಗೊತ್ತಿಲ್ಲ. ಒಬ್ಬ ಮಹಿಳೆಗೆ ಹೊಟ್ಟೆ ನೋವು ಬರುತ್ತಪ್ಪ, ಮಹಿಳೆಗೆ ಹೊಟ್ಟೆ ನೋವು ಬಂತು. ಉತ್ತರ ಪ್ರದೇಶದಲ್ಲಿ ಆಗಿರೋ ಘಟನೆ ಇದು. ಬಾರಾಬಂಕಿ ಅಂತ, ಉತ್ತರ ಪ್ರದೇಶದ ಬಾರಾಬಂಕಿ ಆ ಪ್ರದೇಶದಲ್ಲಿ ಈ ಘಟನೆ ಆಯಿತು. ಏನೋ ಹೊಟ್ಟೆ ನೋಯ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಆ ಪತಿ ಏನು ಮಾಡ್ತಾನೆ, ಪಕ್ಕದಲ್ಲೇ ಇರುವಂಥ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾನೆ ಡಾಕ್ಟರ್ ಹತ್ರ. ಡಾಕ್ಟ್ರು ನಕಲಿ ಡಾಕ್ಟರ್ ಆತ. ಅವ್ರು ಚೆಕ್ ಮಾಡ್ತಾರೆ, ಇಲ್ಲ ಇವ್ರಿಗೆ ಹೊಟ್ಟೆ ನೋವಾಗಿದೆ, ಹೊಟ್ಟೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗಿದೆ, ಹೀಗಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ. ಮುನಿಶ್ರಾ ರಾವತ್ ಅಂತ 38 ವರ್ಷದ ಹೆಣ್ಮಗಳವಳು, ಹೊಟ್ಟೆ ನೋವು ಬಂತು. ಒಂದು ಜ್ಞಾನ್ ಪ್ರಕಾಶ್ ಮಿಶ್ರಾ ಎನ್ನುವಂಥ ಒಬ್ಬ ಡಾಕ್ಟರ್, ನಕಲಿ ಡಾಕ್ಟ್ರು, ಆತನ ಬಳಿ ಕರ್ಕೊಂಡು ಹೋಗ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಹೊಟ್ಟೆಯಲ್ಲಿ ಕಲ್ಲೆಲ್ಲ ಇದೆ, ಈ ಕಲ್ಲನ್ನು ತೆಗಿಬೇಕು ಅಂತೇಳಿ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡಬೇಕು, ಸರ್ಜರಿ ಮಾಡಬೇಕು ಅಂತ ಹೇಳ್ದ. ಅದಾದ ನಂತರ ನಾನೇನು ಹೇಳಿದ್ನಲ್ಲ, ಜ್ಞಾನ ಪ್ರಕಾಶ್ ಅಂತ ಹೇಳಿದ್ನಲ್ಲ, ಈ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರ್ತಾನೆ. ಇದು ಗಮನಿಸಬೇಕಾದ ಸಂಗತಿನಿ. ಮಾಜಿ ಅಧ್ಯಕ್ಷ ಆತ ಏನು ಮಾಡ್ತಾನೆ, ಆತ ಮತ್ತು ಆತನ ಸೋದರಳಿಯ ವಿಪರೀತವಾಗಿ ಕುಡಿದಿರ್ತಾರೆ.
ಕುಡಿದ ನಶೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೊಟ್ಟೆ ಎರ್ರಾಬಿರಿ ಕೊಯ್ತಾರೆ. ಯೂಟ್ಯೂಬ್ ನೋಡಿ ಕೊಯ್ತಾರೆ ಅವರು. ಯೂಟ್ಯೂಬ್ ನೋಡಿ ಹೊಟ್ಟೆ ಕೊರಿತಾರೆ. ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದರೆ ಹೊಟ್ಟೆ ಮತ್ತು ಸಣ್ಣ ಕರಳು ಮತ್ತು ಅನ್ನನಾಳವನ್ನು ಸಂಪರ್ಕ ಮಾಡಬಹುದಾದಂಥ ಒಂದು ರಕ್ತನಾಳದ ಕಟ್ಟಾಗ್ಬಿಡುತ್ತೆ. ಹೀಗೆ ಕಟ್ಟಾಗಿದ್ದರಿಂದ ಮಹಿಳೆ ಅಲ್ಲಿಯೇ ಮೃತಪಡ್ತಾಳೆ. ಹೀಗೆ ಮೃತಪಟ್ಟ ನಂತರ ಈ ನಕಲಿ ವೈದ್ಯಾಧಿಕಾರಿಗಳು ಅಥವಾ ನಕಲಿ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೆ, ಅವರು ಘಟನೆಯಿಂದೆಲ್ಲವೂ ಕೂಡ ಅವ್ರು ಹೋದರು. ಅದಾದ ನಂತರ ಈಗ ಕೇಸ್ ಆಯಿತು, ಬಂಧಿಸಿದ್ರು, ಆ ದವಾಖಾನೆಯನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಇದು ಒಂದು. ಎರಡನೇದು, ಒಬ್ಬ 10ನೇ ಕ್ಲಾಸ್ ಕಲಿತಂತಹ ಒಬ್ಬ ವ್ಯಕ್ತಿ 16 ಬೆಡ್ಗಳನ್ನು ಹೊಂದಿರುವಂಥ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾನೆ. ಅದಕ್ಕೊಂದು ಹೆಸರಿಟ್ಟಿದ್ದಾನೆ ನೋಡಿ, ಮೆಡಿವರ್ಸನ್ ಹಾಸ್ಪಿಟಲ್ ಅಂತ. ಇಂಗ್ಲಿಷ್ ಪದಗಳನ್ನು ಬಳಕೆ ಮಾಡಿಕೊಂಡು ಮೆಡಿವರ್ಸನ್ ಹಾಸ್ಪಿಟಲ್ ಅಂತ. ಪ್ರತ್ಯೇಕವಾದಂಥ ವಾರ್ಡ್ಗಳಿದೆ, ಜನರಲ್ ವಾರ್ಡ್ ಇದೆ. ನೀವು ಹೆರಿಗೆ ಮಾಡಬೇಕು ಅನ್ನೋದಕ್ಕೆ ಹೆರಿಗೆಗೆ ವ್ಯವಸ್ಥೆಗಳಿದೆ. ಬೇರೆ ಬೇರೆ ಸ್ಪೆಷಲ್ ರೂಮ್ಗಳೇನಾದರೂ ಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ರೂಮ್ಗಳ ವ್ಯವಸ್ಥೆ ಇದೆ. ICU ಇದೆ, ತುರ್ತು ಚಿಕಿತ್ಸಾ ವಿಭಾಗವಿದೆ. ಯಾರು ಮಾಡಿರೋದು? 10ನೇ ತರಗತಿ ಫೇಲ್ ಆಗಿರುವಂಥ ವ್ಯಕ್ತಿ. OT ಇದೆ, ಎಲ್ಲವೂ ಕೂಡ ಇತ್ತು. ಅದಾದ ನಂತರ ಏನು ಮಾಡ್ತಾ ಇದ್ರಿ ಈ ವ್ಯಕ್ತಿಗಳು ಅಂತ ಹೇಳಿದ್ರೆ, ಒಂದು ಆಸ್ಪತ್ರೆನೇ ಅಲ್ಲ ಇದು, ಆ ಮಾತು ಬೇರೆ. ಹಳ್ಳಿ ಜನ ಬರ್ತಿದ್ರಲ್ಲ, ಆ ಹಳ್ಳಿ ಜನರನ್ನ ಟಾರ್ಗೆಟ್ ಮಾಡಿ 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 ನೋಡಿ, ನಿಮಗೆ ಕಡಿಮೆ ಹಣದಲ್ಲಿ ಅತ್ಯಾಧುನಿಕ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಈ ವ್ಯಕ್ತಿಗಳು ವಂಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದು ಯಾರಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅನುಮಾನ ಬಂತು. ಅಲ್ಲಿದ್ದಂಥ ಕೆಲವೊಂದಿಷ್ಟು ಜನ ಮುಖ್ಯಮಂತ್ರಿಗಳ ಜಾಗೃತ ದಳದ ಅಧಿಕಾರಿಗಳೆಲ್ಲ ಎಚ್ಚೆತ್ತರು. ಅಧಿಕಾರಿಗಳೆಲ್ಲ ಗ್ರಾಹಕರ ಸೋಗಿನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು. ಅದಾದ ನಂತರ ಇದೆಲ್ಲ ಜಾಲವೂ ಕೂಡ ಹೊರಗೆ ಬಂತು. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಹಾಲಿನಲ್ಲಿ ಡಿಟರ್ಜೆಂಟ್ ಪೌಡರ್ ಕಲಬೆರಕೆ ಮಾಡುವಂಥ ಪ್ರಕರಣ. ಡಿಟರ್ಜೆಂಟ್ ಅನ್ನು ಬಳಕೆ ಮಾಡೋದು. ನಾವು ಹಾಲು, ಪರಿಶುದ್ಧವಾದ ಹಾಲು, ಪ್ರತಿನಿತ್ಯ ಟೀಗೆ ಬೇಕು, ಮಕ್ಕಳಿಗೆ ಬೆಳಗ್ಗೆ ಹಾಲು ಕುಡಿಯೋದಕ್ಕೆಲ್ಲ ಹಾಲು ಬೇಕು ಅಂತ. ಅದೇ ಹಾಲಿನಲ್ಲಿ ನಾವು ಬಟ್ಟೆ ತೊಳೆಯೋದಕ್ಕೆ ಬಳಸಬಹುದಾದಂತಹ ಡಿಟರ್ಜೆಂಟ್ ಅಂದರೆ ಸೋಪಿನ ಪುಡಿ ಅಂತ ನಾವೇನು ಕರಿತೀವಿ, ಆ ಸೋಪಿನ ಪುಡಿಯನ್ನು ಬಳಕೆ ಮಾಡಿಕೊಂಡು ಹಾಲನ್ನು ಪೂರೈಕೆ ಮಾಡ್ತಾ ಇದ್ದಂತಹ ಜಾಲ ಇದು. ಅಂದರೆ ಮಾರುಕಟ್ಟೆಗೆ ಅದನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಬರುವುದಾದಂತಹ ನೊರೆ, ಅದಕ್ಕೆ ಯೂರಿಯಾವನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ರಂತೆ. ಅದು ಯಾವುದೇ ಕಾರಣಕ್ಕೂ ಕೆಟ್ಟು ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಯೂರಿಯಾ, ಪಾಮ್ ಆಯಿಲನ್ನು ಬಳಕೆ ಮಾಡ್ಕೊಂಡು. ನೀವು ಜಿಡ್ಡು ಕಟ್ಟುತ್ತಲ್ಲ, ನಿಮ್ಗೆ ಹಾಲೆಲ್ಲ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಜಿಡ್ಡು ಇರುತ್ತೆ ಹಾಲು. ಆ ಜಿಡ್ಡು ಇರಬೇಕು ಅನ್ನುವ ಕಾರಣಕ್ಕಾಗಿ ಇವರು ಪಾಮ್ ಆಯಿಲ್ ಬಳಸ್ತಾ ಇದ್ರು. ಕೆಟ್ಟದಾದಂಥ ಪಾಮ್ ಆಯಿಲನ್ನು ಬಳಕೆ ಮಾಡ್ತಾ ಇದ್ದಂಥ ಕೇಸ್ ಇದು. ಅದನ್ನು ಕೂಡ ಇದಕ್ಕೆಲ್ಲ ನಕಲಿಯಾಗಿ, ಹಗಲು ದರೋಡಿಯಾಗಿ ಮಾಡ್ತಾ ಇದ್ದಂತಹ ಪ್ರಕರಣ ಇದು. ಹೆಂಗಾಯಿತು ನೋಡಿ ನೀವು ಈ ಘಟನೆನ. ಮಹಾರಾಷ್ಟ್ರದ ಧಾರಾಶಿವ್ ಜಿಲ್ಲೆ ಬೂಮ್ ತಾಲೂಕಿನ ಒಂದು ಘಟಕ ಇದು. 2,36,00,000 ರೂಪಾಯಿ ಕೃತಕ ಹಾಲನ್ನೆಲ್ಲ ಇವರು ತಯಾರು ಮಾಡಿದ್ರಂತೆ. 2,36,00,000 ಲೀಟರ್ ಕೃತಕ ಹಾಲು. ನೊರೆ ಬರಬೇಕು, ಜಿಡ್ಡು ಬರಬೇಕು ಅನ್ನೋ ಕಾರಣಕ್ಕಾಗಿ ಬಟ್ಟೆ ಪೌಡ್ರನ್ನೆಲ್ಲ ಬಳಕೆ ಮಾಡ್ತಿದ್ರು, ಶಾಂಪೂವನ್ನು ಬಳಕೆ ಮಾಡ್ತಾ ಇದ್ರು. ಹಾಲಿನ ಫ್ಯಾಟ್ ಕೃತಕವಾಗಿ ಹಾಗೆ ಹೆಚ್ಚಳ ಇರಬೇಕು ಅನ್ನುವ ಕಾರಣಕ್ಕಾಗಿ ಪಾಮ್ ಆಯಿಲನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಹಾಲು ಯಾವುದೇ ಕಾರಣಕ್ಕಾಗಿಯೂ ಕೂಡ ಬೇಗನೆ ಕೆಡಬಾರದು ಅನ್ನುವ ಕಾರಣಕ್ಕಾಗಿ ಯೂರಿಯಾ ಮಿಕ್ಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯೂರಿಯಾ ಮಿಕ್ಸ್ ಮಾಡ್ತಿದ್ರು. ಆದರೆ 100 ಲೀಟರ್ ಹಾಲಿತ್ತು ಅಂತ ಹೇಳಿದ್ರೆ ಒಂದು 10 ಲೀಟರ್ ಅದಕ್ಕೆ ಕೃತಕವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡೋದು. 10 ಲೀಟರ್ ಈ ರೀತಿಯಾಗಿ ಕೃತಕವಾಗಿ ಮಿಕ್ಸ್ ಮಾಡಿ ಅದನ್ನು ಹೆಚ್ಚಳ ಅಂತ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಪರಿಣಾಮ ಏನಾಗ್ತಾ ಇತ್ತು? ಮೂತ್ರಪಿಂಡಕ್ಕೆ ಹೊಡೆತ ಬೀಳ್ತಾ ಇತ್ತು, ಲಿವರ್ಗಳು ಫೇಲ್ ಆಗ್ತಾ ಇತ್ತು, ಅನ್ನನಾಳ ಜೀರ್ಣಾಂಗ ವ್ಯವಸ್ಥೆಗೆ ಹಾನಿ ಆಗ್ತಾ ಇತ್ತು. ಮಕ್ಕಳು ಮತ್ತು ಗರ್ಭಿಣಿಯರಲ್ಲಿ ಅವರವರ ನಾವು ರೋಗ ನಿರೋಧಕ ಶಕ್ತಿ ಅಂತ ನಾವೇನು ಕರಿತೀವಿ, ಆ ರೋಗ ನಿರೋಧಕ ಶಕ್ತಿಯು ಕೂಡ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿತಾ ಇತ್ತು. ಇಂತಹ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಇದ್ದಂತಹ ಘಟನೆ. ಇದು ನಕಲಿ ಹಾಲಿನ ಕಥೆ. ಆದರೆ ಮತ್ತೊಂದು ಕಥೆ ಇದೆ, ಅದು ಸಂಪೂರ್ಣ ನಕಲಿ ಸರ್ಕಾರಿ ಕಚೇರಿ. ನಕಲಿ ಸರ್ಕಾರಿ ಕಚೇರಿ. ನೀವು ನನಗೆ ಆಶ್ಚರ್ಯ ಆಗುತ್ತೆ ಈ ವಿಚಾರಗಳನ್ನೆಲ್ಲ ಗಮನಿಸಿದಾಗ. ಯಾಕೆ ನೋಡಿ, ಎಲ್ಲೋ ಹಳ್ಳಿಯಲ್ಲಿ ಮದ್ಯ ಮಾರಾಟ ಮಾಡ್ತಿದ್ದಾರೆ, ಯಾರಿಗೂ ಕಣ್ಣಿಗೆ ಕಾಣದಾಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿ, ಯಾರಿಗೆ ಕಣ್ಣಿಗೆ ಕಾಣಲ್ಲ, ಅದು ರಾತ್ರಿ ಮಾರಾಟ ಮಾಡ್ಬೋದು. ಇನ್ನೇನೋ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ, ಕಣ್ಣಿಗೆ ಕಾಣಲ್ಲ, ಹೆಂಗೋ ಮಾರಾಟ ಮಾಡ್ಬೋದು. ಆದರೆ ನೀವು ಅಕ್ರಮ ಕಟ್ಟಡಗಳು, ಅಕ್ರಮ ವ್ಯವಸ್ಥೆಗಳು, ಅಕ್ರಮ ಸರ್ಕಾರಿ ಅಧಿಕಾರಿಗಳಂತೆ, ಅಕ್ರಮವಾದಂತಹ ಕಟ್ಟಡಗಳಂತೆ ಹೆಂಗೆ ಸಾಧ್ಯ ಇದು? ಹೆಂಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆ. ಆ ಸಾಧ್ಯತೆಯ ಪ್ರಶ್ನೆಗೆ ಈ ಘಟನೆ ಕಾರಣ. ಒಂದು ನಕಲಿ ಸರ್ಕಾರಿ ಕಚೇರಿಯ ಕತೆ ಇದು. ಹೆಂಗಾಯ್ತು ಇದು ಘಟನೆ ಅಂತ ಹೇಳಿದರೆ ನೋಡಿ, ಗಮನಿಸಬೇಕು. ಗುಜರಾತ್ನಲ್ಲಿ ಆಯ್ತಿದ್ದು ಘಟನೆ. ಛೋಟಾ ಉದಯಪುರದಲ್ಲಿ ಇದೆಲ್ಲ ನಕಲಿ ಸರ್ಕಾರಿ ಕಚೇರಿಯನ್ನು ತೆಗೆದ್ರು. 3 ವರ್ಷಗಳ ಕಾಲ ಸರ್ಕಾರಿ ಕಚೇರಿಯನ್ನು ನಡೆಸ್ತಾರೆ ಅಂತ ಹೇಳಿದರೆ 3 ವರ್ಷ ಕಾಲ ನಡೆಸ್ತಾರೆ ಇವರು. ನಕಲಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಮಾಸ್ಟರ್ ಮೈಂಡ್ ಒಬ್ಬ ಸಂದೀಪ್ ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದ.
ಇದೊಂದು ಸಿನಿಮಾ ಕಥೆಗಿಂತಲೂ ಕೂಡ ಒಂದು ದೊಡ್ಡ ಕಥೆ ಇರುವಂತಹ ಘಟನೆ ಇದು. ನಕಲಿ ಗೌರ್ಮೆಂಟ್ ಆಫೀಸ್ ಎಲ್ಲ ಮಾಡ್ತಾರೆ. ಛೋಟಾ ಉದಯಪುರ್ ಮತ್ತು ಬೋಡ್ಲಿ ಒಂದು ಬುಡಕಟ್ಟು ಪ್ರದೇಶ ಇರುತ್ತೆ. ಇಲ್ಲಿ ಒಬ್ಬ ಸಂದೀಪ್ ರಜತ್ ಎನ್ನುವಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೇಳ್ತಾನೆ, ನಾನು ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಇದ್ದೀನಿ ಅಂತ ಒಂದು ಸೆಟಪ್ ಮಾಡ್ಕೊಳ್ತಾರೆ. ಒಂದು ಸರ್ಕಾರಿ ಕಚೇರಿ ಹೆಂಗಿರುತ್ತೆ ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾರೆ. ಯಾರು? ಸಂದೀಪ್ ಎನ್ನುವಂಥ ವ್ಯಕ್ತಿ. ನಕಲಿ ಸೀಲ್ ಇರುತ್ತೆ, ಲೆಟರ್ ಹೆಡ್ಗಳಿರುತ್ತೆ, ಅದಾದ ನಂತರ ಮೇಲ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಏನೇನು ಬೇಕಲ್ಲ ಎಲ್ಲ ವ್ಯವಸ್ಥೆ ಇತ್ತು ಇಲ್ಲಿ ಸರ್ಕಾರಿ ಆಫೀಸಲ್ಲಿ. ಅದಾದ ನಂತರ ಇವ್ರದ್ದು ಏನು ಆಲೋಚನೆ ಇತ್ತು ಅಂತ ಹೇಳಿದ್ರೆ, ನಾನು ಬುಡಕಟ್ಟು ಪ್ರದೇಶ ಅಂತ ಹೇಳಿದೆ, ಈ ಬುಡಕಟ್ಟು ಪ್ರದೇಶದ ಅಭಿವೃದ್ಧಿಯ ಕಾರಣಕ್ಕಾಗಿ ಅನುದಾನ ಬೇಕು ಅಂತ. ಹೆಂಗೆ ಅನುದಾನ ಕೇಳ್ತಿದ್ರು ಅವರು? ಸಣ್ಣ ನೀರಾವರಿ ಯೋಜನೆಗಳ ಬಗ್ಗೆ ನಕಲಿಯಾಗಿ ಪ್ರಸ್ತಾವನೆಗಳನ್ನು ಕಳಿಸ್ತಾ ಇದ್ರು. ಹಾಗಾದರೆ ಪ್ರಸ್ತಾವನೆಯನ್ನು ಕಳಿಸ್ತಾ ಇದ್ದಾಗ ಎದುರುಗಳಿರ್ತ ಅಧಿಕಾರಿಗಳು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿರ್ಲಿಲ್ವಾ? ಇದಕ್ಕೆ ಯಾರು ಅನುಮೋದನೆ ಕೊಡ್ತಿದ್ರಲ್ಲ ಅವ್ರು ಪ್ರಶ್ನೆ ಮಾಡ್ತಿಲ್ಲ. ಅನುಮೋದನೆ ಮಾಡುವ ವ್ಯಕ್ತಿನೂ ಕಳ್ಳನಾಗಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಒಬ್ಬ IAS ಅಧಿಕಾರಿ ಇರ್ತಾನೆ, BD ನಿನಾಮ ಅಂತ. ಈ IAS ಅಧಿಕಾರಿಯೂ ಕೂಡ ಈ ಸಂದೀಪ್ ಅಂತ ನಾನು ಹೇಳಿದೆ ಆ ವ್ಯಕ್ತಿಯ ಜೊತೆಗೆ ಶಾಮೀಲಾಗಿರೋ ಘಟನೆ ಇದು. ಶಾಮೀಲಾಗಿದ್ದರು ಇವರು. ಈ ವ್ಯಕ್ತಿ ಏನು ಅನುಮೋದನೆ ಕೇಳ್ತಾನೆ, ಈಗ ನಾವು ನೀರು ಬಿಡಬೇಕು, ನೀರಿಗಾಗಿ ನಲ್ಲಿ ಟ್ಯಾಪಿಗಾಗಿ ನಮಗೆ ಎಷ್ಟೋ ಕೋಟಿ ರೂಪಾಯಿ ಹಣ ಬೇಕು, ಕುಡಿಯೋ ನೀರಿಗೆ ಬೇಕು, ನಲ್ಲಿ ಹಾಕಬೇಕು, ಬಾವಿ ತೆಗೆಸಬೇಕು, ಹೀಗೆ ಒಂದು 100 ನಕಲಿ ಯೋಜನೆಗಳನ್ನು ಮಾಡಿಕೊಂಡು ಬರೋಬ್ಬರಿ ಒಂದು 18.5 ಕೋಟಿ ರೂಪಾಯಿ ಹಣವನ್ನು ದೋಚಿದ್ದಾರೆ ಅಂತ. 18.5 ಕೋಟಿ ರೂಪಾಯಿ ಅದು ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಿತ್ತು, ನೇರವಾಗಿ ಖಾತೆಗೆ ಬರ್ತಾ ಇತ್ತು. ಈ ಸಂದೀಪ್ ಮತ್ತು BD ನಿನಾಮ ಅಂತ ನಾನೇನು ಹೇಳಿದೆ ಆ ವ್ಯಕ್ತಿಯು ಕೂಡ ಇಬ್ಬರು ಹಂಚ್ಕೊಳ್ತಾ ಇದ್ರು. ಯಾವ ಪರಿಶೀಲನೆ ಇಲ್ಲ, ಏನೂ ಇಲ್ಲ, ಹಣವನ್ನು ಬಿಡುಗಡೆ ಮಾಡೋದು. ಹೆಂಗೆ ಹೊರಗಡೆ ಬಂತಿದ್ದು? ಈ BD ನಿನಾಮ ಎನ್ನುವಂಥ ಒಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಟ್ರಾನ್ಸ್ಫರ್ ಆದ ನಂತರ ಒಬ್ಬ ಅಧಿಕಾರಿ ಬರ್ತಾರಲ್ಲಿ, ಒಬ್ಬ ಹೊಸ ಅಧಿಕಾರಿ ಬಂದರು. ಹೊಸ ಅಧಿಕಾರಿ ಬಂದ ನಂತರವೂ ಕೂಡ ಈ ಸಂದೀಪ್ ಅವತ್ತು ಕೂಡ ಸುಮ್ಮನಿರಲಿಲ್ಲ. ಹೀಗೆ ನಾವು ಅನುದಾನ ಬೇಕು ಅಂತೇಳಿ ಕಚೇರಿಗಳಿಗೆ ರಿಕ್ವೆಸ್ಟ್ ಎಲ್ಲ ಕಳಿಸಿದ್ರು. ಅನುಮಾನ ಬಂತು. ಅವ್ರು ಫೋನ್ ಮಾಡಿ ಕೇಳ್ತಾರೆ, ಇಂಥದ್ದು ನೀರಾವರಿ ಇಲಾಖೆ ಇದೆಯಾ, ಏನು ಅಭಿವೃದ್ಧಿ ಆಗ್ತಿದೆ ಅಂತ. ಬಂದಂಥ IAS ಆಫೀಸರ್ ಕೇಳಿದ್ರು, ಯಾವ ನೀರಾವರಿ ಇಲಾಖೆನೇ ಇಲ್ಲ, ಯಾವ ಅಭಿವೃದ್ಧಿನೇ ಇಲ್ಲ ಅಂತ ಹೇಳಿದ್ರು ಅವರು. ಹೀಗೆ ಹೇಳಿದ ನಂತರ ಇದೊಂದು ಏನೋ ಜಾಲ ಆಗ್ತಾ ಇದೆ, ಏನೋ ತಪ್ಪಾಗ್ತಾ ಇದೆ ಅಂತ ಹೊಸದಾಗಿ ಬಂದಂಥ IAS ಅಧಿಕಾರಿ ಗೊತ್ತಾಯ್ತು. ಅದಾದ ನಂತರ ಈ ಘಟನೆ ಬೆಳಕಿಗೆ ಬಂದಿರೋ ಕೃತ್ಯ ಇದು. ಅದಾದ ನಂತರ ಇದು ನಕಲಿ ಕಚೇರಿ ಆಯಿತು. ಒಬ್ಬ ವ್ಯಕ್ತಿ ನಕಲಿ IAS ಆಗಿರೋ ಘಟನೆ, ನಕಲಿ IAS ಆಗಿರೋ ಘಟನೆ. ಅದಾದ ನಂತರ ಬ್ರಿಗೇಡಿಯರ್ ಆಗಿರುವಂತಹ ಘಟನೆಯೂ ಕೂಡ ಹೌದು. ಹೆಂಗೆ ಜನರನ್ನು ವಂಚಿಸ್ತಾರೆ, ಹಣವನ್ನು ಲೂಟಿ ಮಾಡೋದಕ್ಕೆ ಹೆಂಗೆಲ್ಲ ಇವರು ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ನೀವು ಭಾರತದಲ್ಲಿ ಉಂಟಾಗಿರುವಂಥ ಜ್ವಲಂತ ಉದಾಹರಣೆಗಳನ್ನು ಗಮನಿಸ್ತಾ ಇದ್ದೀರಿ. ನೀವು ಜನರ ಹಣವನ್ನು ಹೆಂಗೆ ಲೂಟಿ ಹೊಡಿತಾರೆ ಇವರು ಅಂತ. ಅದೇ ಮಾದರಿಯಲ್ಲಿ IAS ಮತ್ತು ಬ್ರಿಗೇಡಿಯರ್ ಆಗಿರೋ ಘಟನೆ ಇದು. ಏನಾಯಿತು? IAS IPS ಹೋಗಿನಲ್ಲಿ 4 ರಾಜ್ಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರೋದು IAS ಆಗಬೇಕು ಅನ್ನೋ ಕಾರಣಕ್ಕಾಗಿ. ಅಥವಾ ರಿಯಲ್ ಲೈಫಲ್ಲಿ UPSC ಕ್ಲಿಯರ್ ಮಾಡಿ IAS ಆಗೋಕ್ಕೆ ಸಾಧ್ಯ ಆಗಲಿಲ್ಲ, ಬಟ್ ತಮ್ಮ ನಕಲಿ ಜೀವನದಲ್ಲಿ IAS ಅಧಿಕಾರಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಒಂದು 15 ಬೌನ್ಸರ್ಗಳನ್ನು ಇಟ್ಕೊಂಡಿದ್ದಂತೆ ಈ ವ್ಯಕ್ತಿ. ಅವರಿಗಾಗಿ ತಿಂಗಳ ಒಂದು 5 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡ್ತಿದ್ದಂತೆ. 5 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದ. 15 ಬೌನ್ಸರ್ಗಳೆಲ್ಲ ಈ ವ್ಯಕ್ತಿಯ ಜೊತೆಗಿದ್ದರು. ಇವರೆಲ್ಲರೂ ಕೂಡ ಸೇರಿಕೊಂಡು ಇಂಥದ್ದೊಂದು ವ್ಯವಸ್ಥಿತವಾಗಿ ಎಲ್ಲವೂ ಕೂಡ ಆಯಿತು. ಡಿಸೆಂಬರ್ 2025 ಆಗಿರೋ ಘಟನೆ ಇದು. UPಯ ಗೋರಖ್ಪುರದಲ್ಲಿ ಈ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ. ಗೌರವ್ ಕುಮಾರ್ ಸಿಂಗ್ ಅಂತ ಅಥವಾ ಲಲಿತ್ ಕಿಶೋರ್ ಅನ್ನೋ ವ್ಯಕ್ತಿ ಈತ. 15 ಜನರನ್ನ ವೈಯಕ್ತಿಕ ಗನ್ಮ್ಯಾನ್ಗಳನ್ನಾಗಿ ಇಟ್ಕೊಂಡಿದ್ದ. ಕೃತಕವಾದಂಥ ಅಧಿಕ ಏನೇನು IAS ಆಫೀಸರ್ಗಳಿರುತ್ತದೆ ವ್ಯವಸ್ಥೆ, ಆ ವ್ಯವಸ್ಥೆನೇ ಈ ವ್ಯಕ್ತಿ ಮಾಡ್ಕೊಂಡಿದ್ದ. ಇನೋವಾ ಕಾರನ್ನು ಬಳಕೆ ಮಾಡ್ಕೊಳ್ತಿದ್ದಂತೆ. ಈ VVIPಗಳಿಗೆ ಮತ್ತು ಈ UPSC ಪಾಸ್ ಆದಂಥ IAS ಅಧಿಕಾರಿಗಳಿಗೆ ಈ ಕೆಂಪು ಮತ್ತು ನೀಲಿ ಬಣ್ಣದ ದೀಪ ಇರುತ್ತಲ್ಲ, ಅದನ್ನು ಕೂಡ ಈ ವ್ಯಕ್ತಿ ಬಳಕೆ ಮಾಡ್ಕೊಳ್ತಾ ಇದ್ರು. ಬೋರ್ಡ್ಗಳನ್ನು ಕೂಡ ಹಾಕಿಸ್ಕೊಂಡಿದ್ರಂತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕಿಸ್ಕೊಂಡಿದ್ರಂತೆ. ಸಚಿವಾಲಯದ ಬೋರ್ಡ್ಗಳನ್ನೆಲ್ಲ ಹಾಕಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ 5 ಲಕ್ಷ ಖರ್ಚು ಮಾಡ್ತಾ ಇದ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ವಿಪರ್ಯಾಸ ನೋಡಿ, ನಾನು 2022 ಪಾಸ್ ಆದಂಥ IAS ಅಧಿಕಾರಿ ಅಂತ ಹೇಳ್ಕೊಡ್ತಿದ್ದಂತಿದ್ದ. ನಾನು 2022 ಪಾಸ್ ಆಗಿದ್ದೀನಿ ಅಂತೆಲ್ಲ ಹೇಳಿದರು. ಅದಾದ ನಂತರ ಇದೆಲ್ಲ ಪೊಲೀಸಿಗೆ ಗೊತ್ತಾಯಿತು, ಬಂಧನ ಮಾಡಿದರು. ಇನ್ನೊಬ್ಬ ವ್ಯಕ್ತಿ ಬ್ರಿಗೇಡಿಯರ್ ಅಂತ ನಾನೇನು ಹೇಳಿದೆ, ಬ್ರಿಗೇಡಿಯರ್ನ ಕತೆಗೆ ಬರೋಣ. ಈ ವ್ಯಕ್ತಿ ನಾನು ಸೈನ್ಯದಲ್ಲಿ ಒಬ್ಬ ವೈದ್ಯಾಧಿಕಾರಿ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದ. ಆದರೆ 2 ಬಾರಿ ನೀಟ್ ಫೇಲ್ ಆಗ್ತಾನೆ ಈ ಹುಡುಗ. 21 ವರ್ಷ ಆತನಿಗೆ. 2 ಬಾರಿ ನೀಟ್ ಫೇಲ್ ಆದ. ನೀಟ್ ಆದ ನಂತರ ಆರ್ಯನ್ ವರ್ಮಾ ಅಂತ ಆತನ ಹೆಸರು. ಆತನ ತಾಯಿಗೆ ಹೃದಯಾಘಾತದ ಸಂಬಂಧಪಟ್ಟಂಥ ಕಾಯಿಲೆ ಇರುತ್ತೆ. ನನ್ನ ತಾಯಿಗೆ ಏನಾದರೂ ಇದನ್ನು ಹೇಳಿಬಿಟ್ರೆ ಅವನು ಮೃತಪಟ್ಟು ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಹುಡುಗ ಏನು ಮಾಡಿಬಿಡ್ತಾನೆ, ಬೇಡ ನಮ್ಮ ತಾಯಿಗೆ ಹೇಳೋದು ಬೇಡ ಅಂತೇಳಿ ಒಂದು ಸಮವಸ್ತ್ರನ ಹಾಕಿಕೊಂಡು, ನೋಡಿ ನಾನು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬ್ರಿಗೇಡಿಯರ್ ಆಗಿದ್ದೀನಿ ಅಂತೇಳಿ ಮನೆಗೆ ಬರ್ತಾನೆ ಈ ವ್ಯಕ್ತಿ. ಅದಕ್ಕೆ ಬೇಕಾದಂಥ ಪದಕ, ಅದಕ್ಕೆ ಬೇಕಾದಂಥ ಸಮವಸ್ತ್ರ ಎಲ್ಲವನ್ನೂ ಕೂಡ NST ಕಮಾಂಡರ್ ಆಗಿಬಿಟ್ಟಿದೆ ನಾನು, ಇತ್ಯಾದಿ ಅಂತ ಈ ವ್ಯಕ್ತಿ ಬರ್ತಾನೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ UPSC ಆಸ್ಪಿರೆಂಟ್ಗಳಿರ್ತಾರಲ್ಲ, ನಾನು UPSC ಕ್ರ್ಯಾಕ್ ಮಾಡಬೇಕು ಅಂತ ಅವ್ರಿಗೆಲ್ಲ ಮೋಟಿವೇಶನಲ್ ಸ್ಪೀಕ್ ಮಾಡ್ತಾ ಇದ್ದಂತೆ ಈ ವ್ಯಕ್ತಿ.
ಆದರೆ ಆತನ ಬಂಡವಾಳ ಇವತ್ತು ಬಯಲಾಗಿದೆ. ಈತ ಒಬ್ಬ ನಕಲಿ ಬ್ರಿಗೇಡಿಯರ್ ಅನ್ನೋದು. ಮಿಲಿಟರಿ ಅವರಿಗೆ ಕೈಗೆಲ್ಲ ಸಿಕ್ಕ. ಅದಾದ ನಂತರ ಇದೆಲ್ಲವೂ ಕೂಡ ಜಾಲ ಹೊರಗಡೆ ಬಂತು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ 18 ತಿಂಗಳ ಕಾಲ ಒಂದು ನಕಲಿ ಟೋಲ್ ಪ್ಲಾಜಾ ನಡೆದಿದೆ. ನಿಮಗೆ ಗಮನಿಸಬೇಕಾದ ಸಂಗತಿ ಇದು. ನಾವು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು 5-6 ಟೋಲ್ ಪ್ಲಾಜಾ ಸಿಗುತ್ತೆ. ನಕಲಿ ಯಾವುದು ಅಸಲಿ ಯಾವುದು ಎಲ್ಲವೂ ಕೂಡ ಕಣ್ಣಿಗೆ ಕಾಣುವಂಥ ಪ್ರಕರಣ. ನಾವಾಗಲೇ ಹೇಳಿದೆ ನಿಮಗೆ, ಕಣ್ಣಿಗೆ ಕಾಣುವುದು ಕಣ್ಣಿಗೆ ಕಾಣದೇ ಇರುವುದೆಲ್ಲ ಬೇರೆ. ಇವೆಲ್ಲ ಕಣ್ಣಿಗೆ ಕಾಣುವಂಥದ್ದು. ಗುಜರಾತ್ನ ಮೋರ್ಬಿಯಲ್ಲಿ ಅಸಲಿ ಟೋಲ್ ಅಂತ ಒಂದು ನಕಲಿ ಟೋಲ್ ಮಾಡಿದ್ರು. ಎಲ್ಲಿ ಮಾಡಿದ್ರು ಇವರು? ಅಸಲಿ ಟೋಲ್ ಇರುವ ಪಕ್ಕದಲ್ಲೇ ನಕಲಿ ಟೋಲ್ ಮಾಡಿದ್ರು. ಅವರದ್ದೇ ಒಂದು ಜಾಗ ಇತ್ತು. ಪ್ರಭಾವಿ ವ್ಯಕ್ತಿಗಳೆಲ್ಲ ಸೇರಿಕೊಂಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಣ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ. ಆ ಹಣವನ್ನು ನಾವೇನಾದರೂ ಮಾಡಿ ದೋಚಿ ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಬೈಪಾಸ್ ಎಲ್ಲ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು ಇವರು. ಬೈಪಾಸ್ನ ಮುಖಾಂತರ ಕೋಟ್ಯಾಂತರ ಹಣವನ್ನು ದೋಚುವ ಪ್ರಯತ್ನ ಗುಜರಾತ್ನಲ್ಲಿ ಆಗಿರೋ ಘಟನೆ ವಿಪರ್ಯಾಸ ಇದೆ. ಇದು ಬಾಲಿವುಡ್ ಸಿನಿಮಾಗಿಂತಲೂ ಕೂಡ ದೊಡ್ಡ ಮಟ್ಟದ ಘಟನೆ ಇದು. ಗುಜರಾತ್ನ ಮೋರ್ಬಿ ಜಿಲ್ಲೆಯ ಒಂದು ಹೈವೇ ಇದು. ಗೌರ್ಮೆಂಟ್ ಅನುಮತಿ ಇಲ್ಲ, ಯಾವುದೂ ಇಲ್ಲ. ಕಳೆದ 18 ತಿಂಗಳಲ್ಲಿ 75ರಿಂದ 80 ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ರಂತೆ. 75ರಿಂದ 80 ಕೋಟಿ. ಮೋರ್ಬಿ ಮತ್ತು ಕಚ್ ಜಿಲ್ಲೆಯ ವಗಾಸಿಯಾ ಅನ್ನುವಂಥ ಒಂದು ಟೋಲ್ ಇದೆ. ಇದು ಅಧಿಕೃತ ಟೋಲ್. ಇದು ಅಧಿಕೃತವಾದಂತಹ ಟೋಲು. ಇದನ್ನು ತಪ್ಪಿಸೋದಕ್ಕೆ ಅಮರೀಶಿ ಪಟೇಲ್ ಎನ್ನುವಂಥ ಒಬ್ಬ ಪ್ರಭಾವಿ ವ್ಯಕ್ತಿಯಲ್ಲಿದ್ದ. ಆ ಅಮರೀಶಿ ಪಟೇಲ್ ಏನು ಮಾಡಿಬಿಡ್ತಾನೆ, ತನ್ನ ಒಂದು ಖಾಸಗಿ ಭೂಮಿ ಇರುತ್ತೆ. ಆ ಖಾಸಗಿ ಭೂಮಿಯಲ್ಲಿ ಏನು ಮಾಡಿಬಿಡ್ತಾನೆ, ಅಸಲಿಯಂತೆ ಕಾಣುವಂಥ ಒಂದು ಸೆಟಪ್ ಅನ್ನು ಸೃಷ್ಟಿ ಮಾಡ್ತಾರೆ. ಅಸಲಿಯಂತೆ ಕಾಣುತ್ತದೆ ಟೋಲ್ ಪ್ಲಾಜಾ. ಅದೇ ರೀತಿಯಾಗಿ ಎಲ್ಲ ಇತ್ತು. ಸಿಬ್ಬಂದಿ ಇದ್ರು, ಎಲ್ಲ ವ್ಯವಸ್ಥೆಗಳು ಇತ್ಯಾದಿ ಇತ್ತು. ಇವ್ರು ಏನು ಮಾಡಿದ್ರು? ಹಾಗಾದರೆ ಜನ ಯಾಕೆ ಅಸಲಿಯನ್ನು ಬಿಟ್ಟು ನಕಲಿ ಕಡೆ ಬರ್ತಿದ್ರು? ಇಲ್ಲೇ ಇರೋದು ಟ್ವಿಸ್ಟು. ಅಲ್ಲಿ ಕೆಲವೊಂದಿಷ್ಟು ಜನರನ್ನ ಹೆದ್ದಾರಿಯ ಸುತ್ತಮುತ್ತ ಆಳುಗಳನ್ನು ಇಟ್ಟಿದ್ರಂತೆ ಇವರ ವ್ಯಕ್ತಿ. ಆಳುಗಳನ್ನು ಇಟ್ಟು ಅವ್ರನ್ನ ಕರೀತಿದ್ರು. ನೀವು ನೋಡಿ, ಈ ಟೋಲ್ನ ಮುಖಾಂತರ ಹೋದ್ರೆ 600 ರೂಪಾಯಿ ಕಟ್ಟಬೇಕಾಗುತ್ತೆ. ಈ ಪಕ್ಕದಲ್ಲಿರುವಂಥ ಟೋಲ್ನಲ್ಲಿ ಹೋದ್ರೆ ನೀವು 300 ರೂಪಾಯಿ ಕಟ್ಟಬೇಕಾಗುತ್ತೆ. 50% ಡಿಸ್ಕೌಂಟ್ ಇದೆ. ಈ 50% ಡಿಸ್ಕೌಂಟ್ ಮುಖಾಂತರ ನೀವೆಲ್ಲ ಹೋಗ್ಬೋದು. ಆ್ಯಂಡ್ ಇಲ್ಲಿ ಈ ಫಾಸ್ಟ್ಯಾಗ್ನ ಸರ್ವರ್ ಸಮಸ್ಯೆ ಇದೆ. ಅಲ್ಲಿ ಹೋದ್ರೆ ಯಾವ ಫಾಸ್ಟ್ಯಾಗ್ ಇಲ್ಲ. ನೀವು ನೇರವಾಗಿ ಮತ್ತೆ ಇದೇ ರೋಡ್ಗೆ ಕನೆಕ್ಟಿವಿಟಿ ಆಗ್ತೀರಿ, ಬನ್ನಿ ಆ ಕಡೆಯಿಂದ ಹೋಗಿ ಅಂತ. ಸಹಜವಾಗಿ ಜನವೂ ಕೂಡ ಹಣ ಉಳಿಯುತ್ತೆ. 300 ರೂಪಾಯಿ ಉಳಿಯುತ್ತೆ ಒನ್ ವೇ. ಒಂದು ಸೈಡಿಂದ 300 ರೂಪಾಯಿ ಉಳಿಯುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅದನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದರು. ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬರೋದಕ್ಕೆ ಶುರುವಾಯಿತು. ಎಲ್ಲಿಂದ ಬರೋದಕ್ಕೆ ಶುರುವಾಯಿತು? ನಕಲಿ ಟೋಲ್ ಪ್ಲಾಜಾದಿಂದ ಬರೋದಕ್ಕೆ ಶುರುವಾಯಿತು. ಆವಾಗ ಇದು ಕತೆ ಎಲ್ಲವೂ ಕೂಡ ಹೊರಗೆ ಬಂತು. ಹೆಂಗೆ ಈ ಅಸಲಿ ಟೋಲ್ ಪ್ಲಾಜಾದಿಂದ ಬರ್ತಿದ್ದಂಥ ಇನ್ಕಮ್ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಇನ್ಕಮ್ ಕಡಿಮೆ ಆಗೋದಕ್ಕೆ ಶುರುವಾದಾಗ ಈ ಸಹಜವಾಗಿ ಅಲ್ಲಿ ಅಧಿಕಾರಿಗಳು, ಜನರು ಎಲ್ಲರ ಸಪೋರ್ಟಿಂದನೇ ಆಗಿರುತ್ತೆ. ಇದು ಕಣ್ಣ ಮುಚ್ಚಾಲೆ ಆಟ ಅಂತ ಏನಲ್ಲ, ಎಲ್ರಿಗೂ ಕಣ್ಣಿಗೆ ಕಾಣುವಂಥ ಪ್ರಕರಣ. ಎಲ್ಲರಿಂದನೇ ಆಯಿತು. ಟೋಲ್ ಪ್ಲಾಜಾದಿಂದ ಹಣ ಬರೋದಕ್ಕೆ ಕಡಿಮೆ ಆಯಿತು. ಆವಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಟಿಸ್ ಕೊಡ್ತು. ಮ್ಯಾನೇಜರ್ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿದ ನಂತರ ಇಂಥದ್ದೊಂದು ನಕಲಿ ಟೋಲ್ ಪ್ಲಾಜಾ ಇದೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಯಿತು. FIR ಎಲ್ಲ ದಾಖಲಾಗಿದೆ. ಇದು ಟೋಲ್ ಪ್ಲಾಜಾ ಕತೆ. ಮತ್ತೊಂದು ಕಡೆ ನಕಲಿ ಪೊಲೀಸ್ ಠಾಣೆ. ಇದು ನಕಲಿ ಟೋಲ್ ಪ್ಲಾಜಾ ಆಯಿತು. ನಕಲಿ ಸರ್ಕಾರಿ ಕಚೇರಿ ನೋಡಿದ್ವಿ. ಪೊಲೀಸ್ ಠಾಣೆ ಅಂತ ಹೇಳಿದರೆ ನ್ಯಾಯ ಸಿಗುವಂತಹ ಸ್ಥಳ ಅಂತ ನಾವೆಲ್ಲ ಕರಿತೀವಿ. ಆದರೆ ಅದೇ ನ್ಯಾಯ ಕೊಡುವಂತಹ ಸ್ಥಳವೇ ಅನ್ಯಾಯವಾಗಿದ್ದುಬಿಟ್ರೆ ಏನಾಗುತ್ತೆ ಕತೆ ಹೇಳಿ ನೀವು. ಅದೇ ರೀತಿ ಆಗಿರೋ ಘಟನೆ ನೋಡಿ. ಅಹಮದಾಬಾದ್ನಲ್ಲಿ ಈ ನಕಲಿ ಕೋರ್ಟ್ ಆಗಿರೋ ಘಟನೆ. ಮೊದಲು ಕೋರ್ಟ್ನ ಕತೆ ನೋಡ್ಬಿಡೋಣ. ಜಡ್ಜ್ ಸೋಗಿನಲ್ಲಿ ನ್ಯಾಯಾಲಯವನ್ನು ಒಬ್ಬ ವ್ಯಕ್ತಿ ನಡೆಸ್ತಾ ಇದ್ದ. ಈ ಭೂಮಿಯ ವ್ಯಾಜ್ಯದ ಪ್ರಕರಣಗಳಿರುತ್ತಲ್ಲ, ಕೋರ್ಟಲ್ಲಿ ಸ್ವಲ್ಪ ಬೇಗ ಮುಗಿಯಲ್ಲ ಅವೆಲ್ಲ. ಸ್ವಲ್ಪ ವರ್ಷಾನುಗಟ್ಟಲೆ ಸಮಯವನ್ನು ತೆಗೆದುಕೊಳ್ತಾ ಹೋಗ್ತಾ ಇರುತ್ತೆ. ಈಗ ವರ್ಷಾನುಗಟ್ಟಲೆ ಸಮಯವನ್ನು ತೆಗೆದುಕೊಳ್ತಾ ಇದ್ದದ್ದನ್ನೇ ಬಂಡವಾಳ ಮಾಡಿಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಈ ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟಿದ್ದನ್ನು ಆರ್ಡರ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದ. ಹೆಂಗೆ ಹೇಳ್ತಾ ಇದ್ದ ಅಂತ ಹೇಳಿದರೆ, ಆ ವ್ಯಕ್ತಿ, ಇಲ್ಲ ನನಗೆ ಸರ್ಕಾರ ಮಧ್ಯಂತರ ನ್ಯಾಯಾಧೀಶನನ್ನಾಗಿ ನಾನು ನೇಮಕ ಮಾಡಿದೆ, ಏನಾಗ್ತಾ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ನಾನು ತಿಳಿಸ್ತೀನಿ ಅಂತ ಈ ವ್ಯಕ್ತಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದ. ಗುಜರಾತ್ನ ಅಹಮದಾಬಾದ್ನಲ್ಲಿ 5 ವರ್ಷಗಳ ಕಾಲ ತಾನೇ ನ್ಯಾಯಾಧೀಶನಾಗಿ ಭೂಮಿಯ ಆದೇಶವನ್ನೆಲ್ಲವನ್ನು ಕೂಡ ಹೊರಡಿಸಿದ್ದ. ಮೋರಿಸ್ ಸ್ಯಾಮ್ಯುಯಲ್ ಕ್ರಿಸ್ಟಿಯನ್ ಎನ್ನುವಂಥ ಒಬ್ಬ ವ್ಯಕ್ತಿ ಈತ ಗಾಂಧಿನಗರದಲ್ಲಿ, ಅಂದರೆ ಗುಜರಾತ್ನ ಗಾಂಧಿನಗರದಲ್ಲಿ ತನ್ನ ಕಚೇರಿ ಇತ್ತು. ಅದನ್ನೇ ಒಂದು ನ್ಯಾಯಾಲಯವನ್ನು ಎಲ್ಲ ಮಾಡಿಕೊಂಡ. ಸಿಬ್ಬಂದಿ ಇದ್ದರು, ಜವಾನರಿದ್ದರು, ವಕೀಲರ ಸೋಗ್ನಲ್ಲಿ ಒಂದು ಟೀಮ್ ಎಲ್ಲ ಮಾಡ್ಕೊಂಡಿದ್ದ. ಅದಾದ ನಂತರ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಏನು ದೀರ್ಘಕಾಲದಲ್ಲಿ ಪ್ರಕರಣಗಳಿರುತ್ತೆ, ಭೂ ವಿವಾದಗಳ ಕಕ್ಷಿದಾರರು ಏನಿರ್ತಾರಲ್ಲ, ಆ ಕಕ್ಷಿದಾರನ್ನೆಲ್ಲ ಭೇಟಿ ಮಾಡೋದು. ಇಲ್ಲ, ಕಾನೂನು ವಿವಾದ ಬಗೆಹರಿಸೋದಕ್ಕೆ ನನ್ನ ಸರ್ಕಾರ ಮಧ್ಯಸ್ಥಿಕೆದಾರನಾಗೆಲ್ಲ ನೇಮಕ ಮಾಡಿದೆ, ಹೀಗಾಗಿ ನೀವೆಲ್ಲ ನನ್ನ ಕಡೆ ಬನ್ನಿ, ನಿಮ್ಮ ಕೇಸೆಲ್ಲ ಮುಗಿಸ್ಕೊಡ್ತೀನಿ ಅಂತ ಹೇಳಿ ಹಣವನ್ನು ಪೀಕೋ ಪ್ರಯತ್ನವನ್ನು ಮಾಡ್ತಾ ಇದ್ದ. ಈ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ 100 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಈ ವ್ಯಕ್ತಿ. ನೋಡಿ, ಸರ್ಕಾರದಿಂದಲೇ 100 ಕೋಟಿ ರೂಪಾಯಿ ವಂಚನೆ ಮಾಡಿರುವ ವ್ಯಕ್ತಿ ಈತ. ತಾನು ನೀಡಿದ ತೀರ್ಪು ಕೊಟ್ಟ ಈತ. ತೀರ್ಪು ಕೊಟ್ಟ ನಂತರ ಸಿಟಿ ಸಿವಿಲ್ ಕೋರ್ಟ್ಗೆ, ಅಂದರೆ ನಿಜವಾದ ನ್ಯಾಯಾಲಯದ ಮುಂದೆ ಕಕ್ಷಿದಾರರು ಹೊರಟರು.
ಆಗ ಅಲ್ಲಿ ಒಬ್ಬರು ಹಾರ್ದಿಕ್ ದೇಸಾಯಿ ಅಂತ ಒಬ್ಬ ಜಡ್ಜ್ ಇರ್ತಾರೆ. ಅವರಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಈ ವ್ಯಕ್ತಿಯನ್ನೇನಾದರೂ ಮಧ್ಯಸ್ಥಿಕೆ ಮಾಡಲಾಗಿದೆಯಾ, ಏನಾದರೂ ಆದೇಶ ಇದೆಯಾ, ಇದೊಂದು ಡೌಟ್ ಬರೋದಕ್ಕೆ ಶುರುವಾದಾಗ ಯಾವ ಮಧ್ಯಸ್ಥಿಕೆನೂ ಇಲ್ಲ, ಯಾವುದು ಕೂಡ ಇಲ್ಲ ಅಂತ ಗೊತ್ತಾದಾಗ ದಾಖಲೆ ಪರಿಶೀಲನೆ ಮಾಡಿದಾಗ ಯಾವುದು ಕೂಡ ಗೊತ್ತಿಲ್ಲ. ಅದಾದ ನಂತರ ಈ ವ್ಯಕ್ತಿ ಮೋರಿಸ್ ಎನ್ನುವಂಥ ವ್ಯಕ್ತಿಯ ಬಣ್ಣ ಬಯಲಾಗಿದೆ. ಈ ಪ್ರಕರಣ ಮಾತ್ರ ಅಲ್ಲ, 2007ರಲ್ಲೂ ಕೂಡ ನಕಲಿ ಡಿಗ್ರಿಯನ್ನು ತೆಗೆದುಕೊಂಡು ಈ ವ್ಯಕ್ತಿ ವಕೀಲಿಕೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದವನ್ನ ಕಾರಣಕ್ಕಾಗಿಯೂ ಕೂಡ ಈ ವ್ಯಕ್ತಿ ಏನಾಗಿದ್ದ, ಜೈಲು ಪಾಲಾಗಿದ್ದ ಘಟನೆ. ಇದು ಅಹಮದಾಬಾದ್ ನಕಲಿ ಕೋರ್ಟ್ನ ಕಥೆ. ಆದರೆ ಮತ್ತೊಂದು ಪೊಲೀಸ್ ಸ್ಟೇಷನ್ನ ಕಥೆಯೂ ಕೂಡ ಇದೆ. ಹೋಟೆಲ್ನಲ್ಲಿ ಪೊಲೀಸ್ ಸ್ಟೇಷನ್ ಮಾಡಿದ್ರು ಇವರೆಲ್ಲ. ನಾನು ಅವಾಗಲೇ ಹೇಳಿದೆ, ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ನ್ಯಾಯ ಬೇಕು ಅಂತ ಬರ್ತಾರೆ ಅಂತ. ಬಿಹಾರದ ಬಂಕಾದಲ್ಲಿ 8 ತಿಂಗಳ ಕಾಲ ಒಂದು ನಕಲಿ ಪೊಲೀಸ್ ಸ್ಟೇಷನ್ ನಡೆಯುತ್ತೆ ಅಂತ ಹೇಳಿದ್ರೆ ಯಾವ ಪೊಲೀಸ್ ಅಧಿಕಾರಿಗಳಿಗೆ, ಸುತ್ತಮುತ್ತ ಇರುವಂಥ ಅಧಿಕಾರಿಗಳಿಗೆ ಯಾರಿಗೆ ಗೊತ್ತಿರಲ್ವಾ ಈ ಪ್ರಕರಣ? ಗೊತ್ತಿತ್ತು. ಆದರೆ ಏನಾಯಿತು ನೋಡಿ ನೀವು, ಬಿಹಾರದ ಬಂಕಾದಲ್ಲಿ ನಡೆದಂಥ ಘಟನೆ ಇದು. 8 ತಿಂಗಳು ನಡೆಯುತ್ತಿದ್ದು. ಅನುರಾಗ್ ಗೆಸ್ಟ್ ಹೌಸ್ ಅಂತ ಒಂದು ಹೋಟೆಲ್ ಅದು, ಅದನ್ನು ಬಾಡಿಗೆ ಪಡಿತಾರೆ ಇವರು. 8 ತಿಂಗಳ ಕಾಲ ಪೊಲೀಸ್ ಸ್ಟೇಷನ್ ಮಾಡಿದರು. ವಿಪರ್ಯಾಸ ನೋಡಿ, ಈ ಪೊಲೀಸ್ ಸ್ಟೇಷನ್ ಏನಿತ್ತಲ್ಲ, ಈ ಪೊಲೀಸ್ ಸ್ಟೇಷನ್ ಅಂದರೆ ನಕಲಿ ಪೊಲೀಸ್ ಸ್ಟೇಷನ್ನು ಆ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮನೆಯ ನಿವಾಸದಿಂದ ಕೇವಲ 500 ಮೀಟರ್ ದೂರ ಇತ್ತು. ಇದನ್ನು ಗಮನಿಸಬೇಕಾದ ಸಂಗತಿ. ಕೇವಲ ಅರ್ಧ ಕಿಲೋಮೀಟರ್ ದೂರ ಇದೆ. ಆ SP ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ವಾ? ಸಾಧ್ಯ ಆಗಲಿಲ್ಲ. ಬೋಲಾ ಯಾದವ್ ಮತ್ತು ಅಲ್ಕಾದೇವಿ ಅನ್ನೋ ತಂಡ ಇದು. ಇವರೆಲ್ಲ ಅದನ್ನು ತೆಗೆದುಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಪೊಲೀಸ್ ಸ್ಟೇಷನ್ ಮಾಡಿದರು. ಹಿರಿಯ ಅಧಿಕಾರಿಗಳ ರೀತಿಯಾಗಿ ಅಲ್ಲಿ ವರ್ತನೆ ಮಾಡ್ತಾ ಇದ್ರು. ಕಾನ್ಸ್ಟೇಬಲ್ಗಳು, ಗಾರ್ಡ್ಗಳು, ಬೇರೆ ಬೇರೆ ಸಿಬ್ಬಂದಿಗಳ ಈ ಕೊರತೆಯನ್ನು ನೀಗಿಸೋದಕ್ಕೆ ಅಲ್ಲಿ ಸ್ಥಳೀಯವಾಗಿ ನಿರುದ್ಯೋಗಿ ಆಗಿದ್ದಂಥ ಯುವಕರುಗಳಿಗೆ ಪ್ರತಿನಿತ್ಯ 500 ರೂಪಾಯಿ ದಿನಗೂಲಿ ಕೊಟ್ಟು ಅವರಿಗೆಲ್ಲ ಡ್ರೆಸ್ ಕೊಟ್ಟಿದ್ರಂತೆ. ಹೋಮ್ ಗಾರ್ಡ್ ಡ್ರೆಸ್ ಕೊಡ್ತಿದ್ರು. ಪೊಲೀಸ್ ಕಾನ್ಸ್ಟೇಬಲ್ಲು, ACP, DCP ಅವನ್ನೆಲ್ಲ ಏನೇನು ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು, PSI ಏನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟಿದ್ರು. ಅವರು ಪ್ರತಿನಿತ್ಯ ದಿನಗೂಲಿ ಎಷ್ಟು 500 ರೂಪಾಯಿ ಕೊಡೋ ಪ್ರಯತ್ನ. ಹಾಗೆ ಇವರೆಲ್ಲ ನಡ್ತಾ ಇದ್ರು. ಇವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ದೂರು ಸ್ವೀಕಾರ ಮಾಡ್ತಿದ್ರು. ನಿಮ್ಮ ದೂರನ್ನು ನಾವೆಲ್ಲ ಬಗೆಹರಿಸ್ತೀವಿ, ದೂರಿನ ಕಾರಣಕ್ಕಾಗಿ 500-600 ರೂಪಾಯಿ ಕೊಡ್ತೀವಿ, 500-600 ರೂಪಾಯಿ ಎಲ್ಲ ವಸೂಲಿ ಮಾಡೋ ಪ್ರಯತ್ನ. ಎರಡನೇದ್ದು, ಸರ್ಕಾರಿ ಯೋಜನೆಗಳನ್ನು ನಿಮಗೆ ತಲುಪಿಸ್ತೀವಿ ಅಂತ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚನೆ ಮಾಡ್ತಿದ್ರಂತೆ. ಇದರ ಜೊತೆಗೆ ಮಹತ್ವವಾಗಿ ಒನ್ಸ್ ಅಗೇನ್ ಉದ್ಯೋಗದ ವಿಚಾರದಲ್ಲೇನೆ ಇಲ್ಲಿ ದೊಡ್ಡ ಮಟ್ಟದ ಹೊಡೆತಾಗಿದೆ. ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳಿ 1 ಲಕ್ಷ ರೂಪಾಯಿ ಹಳ್ಳಿಯವರಿಂದ ಹಣವನ್ನು ವಸೂಲಿ ಮಾಡಿರುವಂಥದ್ದು. ಇದು ಹೆಂಗೆ ಬೆಳಕಿಗೆ ಬಂತು? ಈ ಠಾಣೆಯಲ್ಲಿದ್ದಂಥ ನಕಲಿ ಪೊಲೀಸರು ಒಂದಿನ ಮಾರ್ಕೆಟಿಗೆ ಹೋಗ್ತಾರೋ. ಮಾರ್ಕೆಟಿಗೆ ಹೋದಾಗ ಅವರ ಬಳಿ ಈ ಕಂಟ್ರಿ ಪಿಸ್ತೂಲ್ ಇರುತ್ತೆ. ಈ ಪೊಲೀಸ್ ಇಲಾಖೆಯವರು ಉಪಯೋಗ ಮಾಡ್ತಾರಲ್ಲ, ಆ ಪಿಸ್ತೂಲ್ ಅವ್ರ ಕಡೆ ಇರಲ್ಲ. ಅದನ್ನು ಅಸಲಿ ಪೊಲೀಸರು ನೋಡ್ತಾರೆ. ಇದ್ಯಾಕೋ ಡೌಟ್ ಬರ್ತಾ ಇದೆ, ಇವ್ರನ್ನ ಸ್ವಲ್ಪ ವಿಚಾರಣೆ ಮಾಡೋಣ ಅಂತೇಳಿ ಇವ್ರನ್ನ ಎಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಈ ನಕಲಿ ಪೊಲೀಸ್ ಠಾಣೆಯ ಕತೆ ಸಂಪೂರ್ಣವಾಗಿ ಹೊರಬಿದ್ದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ನಕಲಿ ಪೊಲೀಸ್ ಠಾಣೆಯ ಕತೆ. ಹೆಂಗೆ ನ್ಯಾಯ ಕೊಡಬೇಕಾದವರು ಅನ್ಯಾಯವಾಗಿ ನ್ಯಾಯ ಕೊಡಬೇಕಾದವರಲ್ಲ, ಮೊದಲೇ ಅವ್ರದ್ದು ಮಾಡ್ತಾ ಇರೋದೇ ಅಕ್ರಮ. ಈ ಅಕ್ರಮವನ್ನೇ ಮತ್ತೊಂದು ಅಕ್ರಮವನ್ನು ಮಾಡಿಕೊಂಡು ಜನರಿಂದ ಹಣ ಪೀಕುವಂಥ ವ್ಯವಸ್ಥೆ ಹೆಂಗೆ 8 ತಿಂಗಳಿಂದ ಒಬ್ಬ SP ಮನೆಯಿಂದ 500 ಮೀಟರ್ ದೂರ ಇದ್ದಾಗಲೂ ಕೂಡ ಹೆಂಗೆ ನಡೀತು, ಅದಾದ ನಂತರ ಹೆಂಗೆ ಪತ್ತೆಗೆ ಬಂತು ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಗಮನಿಸಬೇಕಾದ ಸಂಗತಿ. ಇನ್ನು ಕೊನೆಯದಾಗಿ ಬ್ಯಾಂಕ್ ವಿಚಾರದಲ್ಲೂ ಕೂಡ ಜನ ಕೈ ಬಿಟ್ಟಿಲ್ಲ. ನಕಲಿ SBI ಬ್ಯಾಂಕ್ ಒಂದನ್ನು ಸೃಷ್ಟಿ ಮಾಡಿದ್ರು. ನಕಲಿ SBI ಬ್ಯಾಂಕು. ಈಗ ಯಾವುದಾದ್ರೂ ಹಳ್ಳಿಗೆ ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿರುವಂಥ SBI ಬ್ಯಾಂಕ್ ಬಂದರೆ ಯಾರು ಖುಷಿ ಪಡಲ್ಲ ಹೇಳಿ? ಜನ ಖುಷಿ ಪಡ್ತಾರೆ. ನಾನು ಏನೋ ಹಣ ಹೋಗಿ ಠೇವಣಿ ಇಡ್ತೀನಿ, ಸಾಲ ಸಿಗುತ್ತೆ, ನಮ್ಮ ಮಕ್ಕಳಿಗೆ ಯಾರಿಗೋ ಕೆಲಸ ಸಿಗ್ಬೋದು, ಇತ್ಯಾದಿ ಇತ್ಯಾದಿ ಅಂತ. ಅದೇ ರೀತಿಯಾಗಿ ವಂಚನೆ ಮಾಡಿರುವಂಥ ಪ್ರಕರಣ ಇದೆ. ಎಲ್ಲೇ ಆಯ್ತು ಇದು? ಛತ್ತೀಸ್ಗಢದಲ್ಲಿ ಆಗಿರೋ ಘಟನೆ ನೋಡಿ. ಇದು ಛತ್ತೀಸ್ಗಢದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿತು. ಹೆಂಗೆ ಚೋಫಾರಾ ಗ್ರಾಮದಲ್ಲಿ ಈ ಘಟನೆ ಎಲ್ಲ ಆಯಿತು. ರೇಖಾ ಸಾಹು, ಮಂದಿರ್ ದಾಸ್, ಪಂಕಜ್ ಅಂತ ಇವರೆಲ್ಲ ಒಂದು ಕಾಂಪ್ಲೆಕ್ಸ್ ತೆಗೆದುಕೊಂಡಿದ್ರಂತೆ. 7,000 ರೂಪಾಯಿ ಬಾಡಿಗೆ ಕಟ್ತಿದ್ರು ಆ ಕಾಂಪ್ಲೆಕ್ಸ್ಗೆ. ಹೆಂಗೆ 1,000 ಚದುರ ಅಡಿ ಎಲ್ಲ ಇತ್ತದು ಜಾಗ. ಅಲ್ಲಿ ಎಲ್ಲ SBI ಬ್ಯಾಂಕ್ನ ಬೋರ್ಡ್ ಹಾಕಿದ್ರು, ATM ವ್ಯವಸ್ಥೆ ರೀತಿಯಾಗಿ ಎಲ್ಲ ಬೋರ್ಡು, ಹೆಂಗೆ ಒಂದು ಬ್ರಾಂಚ್ ಹೆಂಗಿರುತ್ತೆ ಅದೇ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ರಶೀದಿಗಳಿತ್ತು, ಚಲನಗಳೇನಿತ್ತು, ಎಲ್ಲವೂ ಕೂಡ ಇತ್ತು. ಈ ಸಾರ್ವಜನಿಕರ ಹಣ ಲೂಟಿ ಮಾಡೋದಕ್ಕಿಂತಲೂ ಇವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ನಮ್ಮ ಬ್ಯಾಂಕಿನಲ್ಲಿ ನಿಮ್ಮೂರಿನ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಲಕ್ಷ ಹಣವನ್ನೆಲ್ಲ ವಸೂಲಿ ಮಾಡೋ ಪ್ರಯತ್ನ. ಲಕ್ಷ ಒಂದು 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರಂತ. ನಮಗೆ ಒಬ್ಬ ಎಜುಕೇಟೆಡ್ ಆಗಿ ನಮಗೊಂದು ಕಾಮನ್ ಸೆನ್ಸ್ ಇರಬೇಕು. ನಾವು ಬ್ಯಾಂಕಲ್ಲಿ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ IBPS ಅನ್ನುವಂಥ ಒಂದು ಎಕ್ಸಾಮ್ ಇರುತ್ತೆ. IBPS ಎಕ್ಸಾಮನ್ನು ಬರೆದ್ರೆ ನಾನು ಮಾತ್ರ ಬ್ಯಾಂಕ್ ನೌಕರ ಆಗೋದಕ್ಕೆ ಸಾಧ್ಯ. SBI ಕಾಲ್ ಫಾರ್ಮ್ ಮಾಡುತ್ತೆ, ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಕಾಲ್ ಫಾರ್ಮ್ ಮಾಡ್ತವೆ. ಆ ಎಕ್ಸಾಮನ್ನು ಬರೆದಾಗ ಮಾತ್ರ ಇದು ಸಾಧ್ಯ ಅಂತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಇದ್ಯಾವುದು ಗೊತ್ತಿಲ್ಲದೆ ಒಂದು ನಕಲಿ ಬ್ರಾಂಚ್ಗೆ ಹೋಗಿ ಉದ್ಯೋಗ ಕೊಡಿ ಅಂತೇಳಿ 6 ಲಕ್ಷ ರೂಪಾಯಿ ಕೊಟ್ಟರು. ಯಾವ ಉದ್ಯೋಗನೂ ಇಲ್ಲ. ಈಗ ದುಡ್ಡು ತೆಗೆದುಕೊಂಡವರು ಒಂದು ವಾರ ಇವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರಂತವ್ರು. ಹೆಂಗೆ ಟ್ರೈನಿಂಗ್ ಕೊಟ್ಟರು, ಏನಾಯಿತು, ಯಾವ ವ್ಯವಸ್ಥೆನೂ ಇಲ್ಲ ರೀ ಆ ಬ್ಯಾಂಕ್ನಲ್ಲಿ. ಹಾಗೆ ಟ್ರೈನಿಂಗ್ ಕೊಟ್ಟರು, ಎಲ್ಲವೂ ಕೂಡ ಆಯಿತು. ಹೆಂಗೆ ಈ ಪ್ರಕರಣ ಹೊರಗೆ ಬಂತು? ಒಂದು ಆಶ್ಚರ್ಯಕರ ಬೆಳವಣಿಗೆ. ನಾನೇನು ಗ್ರಾಮ ಹೇಳಿದೆ, ಚೋಫಾರಾ ಎನ್ನುವಂಥ ಒಂದು ಗ್ರಾಮ. ಈ ಚೋಫಾರಾ ಗ್ರಾಮಕ್ಕೆ ಹತ್ತಿರವಿರುವಂಥ ಮತ್ತೊಂದು ಗ್ರಾಮದಲ್ಲಿ ಅಧಿಕೃತವಾದಂಥ ಒಂದು SBI ಬ್ಯಾಂಕ್ ಇತ್ತು.
ಅವರಿಗೆ ಈ ಜಾಲದ ಬಗ್ಗೆ ಸ್ವಲ್ಪ ಮಾಹಿತಿ ಬಂತಂತೆ. ಅವರಿಗೆ ಒಂದು ಡೌಟ್ ಬಂತು, ನಾನು ಇದೇ ಪ್ರದೇಶದಲ್ಲಿ ಇದ್ದೀನಿ, ನನಗೆ ಮಾಹಿತಿ ಇಲ್ಲದೆ ಮತ್ತೊಂದು SBI ಬ್ಯಾಂಕಿಂಗ್ ಎಲ್ಲಿದೆ ಅಂತ ಅವರೊಂದು ಗ್ರಾಹಕ ಸೋಗಿನಲ್ಲೆಲ್ಲ ಆ ಬ್ಯಾಂಕಿಗೆ ಬರೋ ಪ್ರಯತ್ನ ಮಾಡ್ತಾರೆ. ಗ್ರಾಹಕ ಸೋಗಿನಲ್ಲಿ ಬ್ಯಾಂಕಿಗೆ ಬಂದಾಗ ಅಲ್ಲಿದ್ದಂಥ ಚಲನ್ ವ್ಯವಸ್ಥೆ, ಅಲ್ಲಿದ್ದಂಥ ನೆಟ್ವರ್ಕು, ಅಲ್ಲಿದ್ದಂಥ ಒಟ್ಟಾರೆ ವ್ಯವಸ್ಥೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥೆಗೆ ಏನಿತ್ತಲ್ಲ ಅದರ ವಿರುದ್ಧವಾಗಿದ್ದಂತಹ ವ್ಯವಸ್ಥೆ ಇತ್ತು. ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಹೋದ ನಂತರ ಎಲ್ಲವನ್ನ ಪರಿಶೀಲನೆ ಮಾಡಿದಾಗ ಇಂಥದ್ದೊಂದು ವ್ಯವಸ್ಥೆ ಸದ್ಯಕ್ಕೆ ಹೊರಗೆ ಬಂದಿದ್ದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಏನಿದರ ಮಾರಾಲಿಟಿ, ಏನಿದರ ಘಟನೆ ಒಟ್ಟಾರೆ? ನಾವು 10 ಸ್ಟೋರಿಗಳನ್ನು ನೋಡಿದ್ವಲ್ಲ, ಎಲ್ಲೆಲ್ಲಿ ಏನೇನಾಯಿತು ಅಂತ. ಒಂದು ಕಡೆ ಕರ್ನಾಟಕದ್ದೇ ಉದಾಹರಣೆ ತೆಗೆದುಕೊಳ್ಳಿ. ಕರ್ನಾಟಕದ ಧಾರವಾಡದಲ್ಲಿ ಉದ್ಯೋಗಕ್ಕಾಗಿ ಪ್ರತಿಭಟನೆ ಮಾಡಿದ್ರ ಜನ, ಅನೇಕ ವರ್ಷಗಳಿಂದ ಕಾಲ್ಫಾರ್ಮ್ ಆಗಿಲ್ಲ ಸರ್ಕಾರಿ ನೌಕರಿಗಳು ಅಂತ. ಆ ನಿರುದ್ಯೋಗದ ತಾಂಡವವೇನಾಡ್ತಾ ಇದೆ ಅದನ್ನು ಬಳಕೆ ಮಾಡಿಕೊಂಡು ಇಂಥದ್ದೊಂದು ವ್ಯವಸ್ಥಿತ ಜಾಲಗಳು ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ಕಡೆ ಸರ್ಕಾರಗಳು ನಾವು ಗ್ಯಾರಂಟಿ ಕೊಡ್ತೀವಿ, ಜನರಿಗೆ ಹಣ ಕೊಡ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ, ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಸರ್ಕಾರಗಳು ಹೇಳ್ಬೋದು. ಆದರೆ ಒಬ್ಬ ವ್ಯಕ್ತಿಯ ಕೈಗೆ ನೀವು ಕೆಲಸ ಕೊಡದೆ ಹೋದರೆ ಯಾವೆಲ್ಲ ಅನಾಹುತಗಳು, ನಕಲಿ ವ್ಯವಸ್ಥೆಗಳು ಜಾಲಾಡ್ತವೆ, ನಕಲಿ ವ್ಯವಸ್ಥೆಗಳು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ತೇವೆ ಅನ್ನೋದಕ್ಕೆ ಈ 10 ಘಟನೆಗಳು ಕೂಡ ಸಾಕ್ಷಿ. ಇನ್ನಾದರೂ ಕೂಡ ಸರ್ಕಾರ ಇವುಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಒಂದು ಉದ್ಯೋಗದ ವಿಚಾರದಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಕಾದ್ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ.